ಓಂ ನಮಃ ಸಿದ್ಧೇಭ್ಯಃ ಓಂ ನಮಃ ಸಿದ್ಧೇಭ್ಯಃ ಓಂ ನಮಃ ಸಿದ್ಧೇಭ್ಯಃ ನಮೋ ಅರಿಹಂತಾನಂ ನಮೋ ಸಿದ್ಧಾಣಂ ನಮೋ ಆಯಿರ್ಯಾನಂ ನಮೋ ಉಪಜ್ಜಾಯಾಣಂ ನಮೋ ಲೋಯೇ ಸೌವಸಾಹುನಂ ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಸಿದ್ಧಿರ್ಭವತು ಮೇ ಸದಾ. ನಮೋಸ್ತು ಭಗವಾನ್, ನಮೋಸ್ತು ನಮೋಸ್ತು. ದ್ವಾದಶಾಂಗ್ ಜನವಾನಿ ಮಾತಾ ನಮೋಸ್ತು ನಮೋಸ್ತು ಆಚರ್ಷಿ ನಮೋಸ್ತು ಗುರುದೇವ್ ನಮೋಸ್ತು ನಮೋಸ್ತು ನಮೋಸ್ತು. ಸದ್ಧರ್ಮ ಬಂಧುಗಳೇ, ಮಧ್ಯಾಹ್ನದ ಸಮಯದಲ್ಲಿ ಆಚಾರ್ಯ ಅಮಿತಗತಿ ಸ್ವಾಮಿ ವಿರಚಿತ ಮರಣಕಂಟಿಕಾ ನಾಮಕ ಗ್ರಂಥದ ಅಧ್ಯಯನ ಇಲ್ಲಿ ನಡೀತಾ ಇದೆ. ಮರಣಕಂಟಿಕಾದಲ್ಲಿ ಸಲ್ಲೇಖನ ಅಧಿಕಾರದ ಬಗ್ಗೆ ಚರ್ಚೆ ನಡೀತಾ ಇದೆ. ಸಲ್ಲೇಖನಾದಿ ಅಧಿಕಾರದ ಬಗ್ಗೆ ಚರ್ಚೆ ನಡೀತಾ ಇರುವಾಗ ಮೊನ್ನೆ ದಿವಸ ಕೊನೆಯದಾಗಿ ಬಹಳ ಸುಂದರವಾದ ಸೂತ್ರ ಕೊಟ್ಟರು. 378ನೇ ನಂಬರ್ ಸೂತ್ರ. 378ನೇ ನಂಬರ್ ಸೂತ್ರದಲ್ಲಿ ಬಹಳ ಸುಂದರವಾಗಿ ಆಚಾರ್ಯ ಅಮಿತಗತಿ ಸ್ವಾಮಿಗಳು ಹೇಳ್ತಿದ್ದಾರೆ, ಹೇ ಯತಿಜನೋ, आप लोग कभी भी पंच परमेष्टियों की आसाधना नहीं करना. ಏನು ಹೇಳ್ತಾರೆ ಅಂತಂದ್ರೆ, ಪಂಚ ಪರಮೇಷ್ಠಿಗಳದು ಹೇ ಯತಿಗಳೇ, ಮುನಿಗಳಿಗೆ ಹೇಳ್ತಾ ಇರೋದು. ಪಂಚ ಪರಮೇಷ್ಠಿಗಳ ಇರುವಂಥ ಆ ಸ್ಥಾನದಲ್ಲಿರುವಂಥ ಮುನಿಗಳಿಗೆ ಹೇಳ್ತಾ ಇರೋದು, ನೀವು ಯಾವುದೇ ಕಾರಣಕ್ಕೆ ಮುನಿಗಳ ಆಗಿ ನೀವು ಯಾವುದೇ ಕಾರಣಕ್ಕೆ ಪಂಚ ಪರಮೇಷ್ಠಿಗಳ ಅವಿನಯ ಮಾಡಕ್ಕೆ ಹೋಗ್ಬೇಡ್ರಿ, ನಿಂದೆ ಮಾಡಕ್ಕೆ ಹೋಗ್ಬೇಡ್ರಿ, ಆಸಾಧನ ಮಾಡಕ್ಕೆ ಹೋಗ್ಬೇಡಿ. क्योंकि उस आसाधना को करने वाला जीव तुरंत संसारी बन जाता है. ಯಾಕೆ ಮಾಡಬೇಡಿ ಅಂತ ಹೇಳಿದ್ರೆ ಅಂತಂದ್ರೆ ಮೇಡಮ್, ಆ ಆಸಾಧನೆ ಮಾಡುವಂಥವ್ರು ಆ ಜೀವ ತುರಂತ ಅಂದ್ರೆ ತಕ್ಷಣ ಸಂಸಾರಿ ಆಗಿಬಿಡ್ತಾನ ಅಂತ ಹೇಳ್ತಾರೆ ಅಲ್ಲಿ. ಅರ್ಥಾತ್ ತಕ್ಷಣ ಸಂಸಾರಿ ಆಗ್ತಾನಂತಂದ್ರೆ ಅದರ ಅರ್ಥಾತ್ ಏನು? ಅದರ ಅರ್ಥಾತ್ ಹೇಳ್ತಾರೆ ಅಲ್ಲಿ, ಸಂಸಾರ ಕಾ ಜಲ್ದಿ ಅಂತ್ ಕರ್ನೆ ಕಿನಾರಾ ನಹಿ ಆ ಪಾತಾ. ಅಂದ್ರೆ ಸಂಸಾರವನ್ನು ಅಂತ ಮಾಡಕ್ಕೆ ಅವನಿಂದ ಸಾಧ್ಯವಿಲ್ಲ, ಬಹಳ ಬೇಗ ಸಾಧ್ಯವಿಲ್ಲ ಅಂತ ತಿಳ್ಕೊಳ್ಬೇಕಂತ ಹೇಳ್ತಾರೆ ಇಲ್ಲಿ. ಭಾವಾರ್ಥದಲ್ಲಿ ಹೇಳ್ತಿದ್ರು, पंच परमेष्ठियों के आसाधन करने वाला मिथ्या दृष्टि हो जाता है. ಕೊನೆದಾಗ ಏನು ಹೇಳಿದ್ರು ಅವರು ಮೊನ್ನೆ ದಿವಸ, ಪಂಚ ಪರಮೇಷ್ಠಿಗಳ ಆಸಾಧನೆ ಮಾಡುವಂತ ಜೀವ ಮಿಥ್ಯಾದೃಷ್ಟಿ ಆಗಿಬಿಡ್ತಾನ, ಮತ್ತು ಮಿಥ್ಯಾದೃಷ್ಟಿ ಹೇ ವಹ ಅನಂತ ಸಂಸಾರ ಮೇ ಭ್ರಮಣ ಕರ್ತಾ. ಮತ್ತೆ ಯಾರು ಮಿಥ್ಯಾದೃಷ್ಟಿಗಳಿದಾರ ಅವರು ಅನಂತ ಸಂಸಾರದಲ್ಲಿ ಏನ್ ಮಾಡ್ತಿರ್ತಾರ? ಭ್ರಮಣೆ ಮಾಡ್ತಿರ್ತಾರ ಅಂತ ತಿಳ್ಕೊಳ್ಬೇಕಂತ ಹೇಳ್ತಾರಲ್ಲಿ. ಮುಂದೆ मोक्ष लक्ष्मी को प्राप्त करने के इच्छुक पुरुषों, तुम मन वचन काय से असंयम का त्याग करो. ಮೋಕ್ಷ ಲಕ್ಷ್ಮಿಯನ್ನು ಪ್ರಾಪ್ತ ಮಾಡಿಕೊಳ್ಳುವಂತ ಇಚ್ಛುಕ್ ಪುರುಷರಿಗೆ ಹೇಳ್ತಾ ಇರೋದಿಲ್ಲಿ, ನೀವು ಮನ ವಚನ ಕಾಯ ಪೂರ್ವಕ ಏನ್ ಮಾಡಿ? ಅಸಂಯಮವನ್ನು ತ್ಯಾಗ ಮಾಡಿ. ಯಾಕೆ ಅಂತಂದ್ರೆ, असंयम से मुक्ति दूर हो जाती है. ಅಸಂಯಮದಿಂದ ಮುಕ್ತಿ ಏನಾಗುತ್ತೆ? ಮತ್ತೆ ದೂರ ಹೋಗ್ತಾ ಇರುತ್ತೆ. ಅಸಂಯಮದಲ್ಲಿ ಮುಕ್ತಿ ನಿಮಗೆ ಸಿಗುವುದಿಲ್ಲ. ಜೈಸೆ ಕಿ ವ್ಯಾಧಿ ಸೆ ಸುಖಪೂರ್ವಕ बैठना नष्ट हो जाता है. ಏನು ಉದಾಹರಣೆ ಕೊಟ್ರಂದ್ರೆ ಇಲ್ಲಿ, ಜೈಸೆ ಕಿ ವ್ಯಾಧಿ ಸೆ ಸುಖಪೂರ್ವಕ बैठना नष्ट हो जाता. ಯಾರಿಗೆ ವ್ಯಾಧಿಗಳಿದಾವಲ್ಲ ಅವು ಸುಖಿಯಾಗಿ ಕುತ್ಕೊಳಕಾಗತ್ತೇನ? ಶಾಂತಿಯಾಗಿ ಕುತ್ಕೊಳಕಾಗತ್ತೇನ? ರೋಗ ಇದ್ದವ್ರಿಗೆ ಸಾಧ್ಯ ಇಲ್ಲ. ರೋಗದ ವ್ಯಾಧಿ, ರೋಗದ ನೋವು ಅವರಿಗೆ ಸತಾಯಿಸ್ತಾ ಇರುತ್ತೆ. ಹಾಗೆ ಇಲ್ಲಿ ಅಸಂಯಮದಿಂದ ನಿಮಗೆ ಮುಕ್ತಿ ಸಿಗುವುದಿಲ್ಲ, ನಿಮ್ಮಿಂದ ಮುಕ್ತಿ ದೂರ ಹೋಗ್ತಾ ಇದೆ. ಆ ಅಸಂಯಮವನ್ನು ನೀವೇನ್ ಮಾಡಿ? ದೂರ ಮಾಡಿ ಅಂತ ಮಾತಿಲ್ಲಿ ಹೇಳ್ತಾ ಇರೋದು. ಭೋ ಋಷಿಗನ್, आप कभी भी स्वसंग तथा परसंग का अपवाद मत करना. ಏನ್ ಹೇಳ್ತಿದ್ರ ಲಕ್ಷ್ಮಕ್ಕ ಇಲ್ಲಿ? ಹೇ ಋಷಿಗನ್ ಅಂದ್ರೆ ಎಲ್ಲ ಮುನಿಗಳಿಗೆ ಹೇಳಿದ್ರೆ ಇಲ್ಲಿ, ಹೇ ಋಷಿಗನ್, ಆಪ್ ಕಭಿ ಭಿ, ನೀವು ಯಾವಾಗಲೂ
ಏನ್ ಮಾಡಬೇಡಿ, ಸ್ವಸಂಗ ಮತ್ತು ಪರಸಂಗ ಕ ಅಪವಾದ ಮತ್ ಕರ್ನ. ಪರಸಂಗ ಇರ್ಲಿ ಅಥವಾ ಸ್ವಸಂಗ ಇರ್ಲಿ, ನೀ ಅದ್ರದ್ದು ಏನ್ ಮಾಡಕ್ ಹೋಗ್ಬೇಡ, ನಿಂದೆ ಮಾಡಕ್ ಹೋಗ್ಬೇಡ, ಅಪವಾದ ಮಾಡಕ್ ಹೋಗ್ಬೇಡ. ಅಪವಾದ ಕರ್ನೆ ಸೆ ಸಂಸಾರ ಭ್ರಮನ್ ಬಡ್ತಾ ಹೇ. ಅಪವಾದ ಮಾಡೋದ್ರಿಂದ ಏನಾಗತ್ತೆ, ಸಂಸಾರ ಭ್ರಮಣ ಜಾಸ್ತಿ ಆಗ್ತಾ ಇರುತ್ತೆ. ಜೈಸೆ ಕಿ ಜಲ ಸೆ ವೃಕ್ಷ ಬಡ್ತಾ ಹೇ. ವೃಕ್ಷಕ್ಕೆ ನಾವೇನ್ ಹಾಕ್ತಾ ಇದೀವಿ, ಜಲ ಹಾಕ್ತಾ ಇದೀವಿ. ಸಂಸಾರಕ್ಕೆ ನಾವೇನ್ ಮಾಡ್ತಾ ಇದೀವಿ, ಸಂಸಾರ ಬೆಳೆಸೋದಕ್ಕೋಸ್ಕರ ಇನ್ನೊಬ್ಬರದ ನಿಂದೆ ಮಾಡ್ಕೊಂಡ್ ಕೂತ್ಕೊಂಡಿದೀವಿ. ಇನ್ನೊಬ್ರ ಹಂಗ ಹಿಂಗ, ಅವ್ರ ಹಂಗ ಇವ್ರ ಹಿಂಗ, ಅವ್ರ ಹಂಗ್ಯಾಕ ಇವ್ರ ಹಿಂಗ್ಯಾಕ. ಇದೆಲ್ಲ ಮೂರ್ಖರ ಆಟ ಅಂತ ತಿಳ್ಕೊಳ್ಬೇಕು. ಇಲ್ಲಿ ಆಚಾರ್ಯ ಅಮಿತ್ ಗತಿ ಸ್ವಾಮಿಗಳು ಹೇಳ್ತಾ ಇದಾರ, ಸ್ವಸಂಗ ಮತ್ತು ಪರಸಂಗ. ಸಂಘದಲ್ಲಿ ಇರುವಂತ ಸ್ವಸಂಗದವರು ಮತ್ತು ಪರಸಂಗದವ್ರದ್ದು ನೀವೇನ್ ಮಾಡಬೇಡಿ, ಅಪವಾದ ಮಾಡಕ್ ಹೋಗ್ಬೇಡಿ. ಅಪವಾದ ಮಾಡಿದ್ರೆ ನಿಮ್ಗೆ ಏನಾಗತ್ತೆ, ನಿಮ್ ಸಂಸಾರ ಬೆಳೆಯುತ್ತೆ. ಸಂಸಾರ ಬೆಳೀಲಿಕ್ಕೆ ಅಂದ್ರೆ ಉದಾಹರಣೆ ಕೊಟ್ಟರು, ವೃಕ್ಷಗೆ ನೀರು ಹಾಕಿದಂಗೆ ಅಂತ. ಬಹಳ ಸುಂದರವಾಗಿ ಇಲ್ಲಿ ಆಚಾರ್ಯ ಭಗವಂತರು ನಮಗೆ ತಿಳಿಸಿ ಹೇಳ್ತಿದಾರ. ಏನಪ್ಪಾ ಅಂತಂದ್ರೆ 380 ನಂಬರ್ ಸೂತ್ರ ನೆನಪಲ್ಲಿ ಇಟ್ಕೊಳ್ಳಿದು. ಯಾರಾದ್ರೂ ಅಮ್ಮ ಮೇಡಮ್, ಯಾರಾದ್ರೂ ಯಾವುದಾದ್ರೂ ಮುನಿಗಳು ಇನ್ನೊಬ್ಬರ ಮುನಿಗಳ ನಿಂದೆ ಮಾಡ್ತಿದ್ರ ಅಂತಂದ್ರ, ಆ ಸಂದರ್ಭದಲ್ಲಿ ಮರಣಕಂಟಿಕಾ ಗ್ರಂಥದಲ್ಲಿ, ಮಹಾರಾಜರೇ ಮರಣಕಂಟಿಕಾ ಗ್ರಂಥದಲ್ಲಿ 380ನೇ ನಂಬರ್ ಗಾತೆ ಓದ್ರಿ ಸಾಕು ಅಂತ ಹೇಳ್ಬಿಡ್ದು ಅವ್ರಿಗಷ್ಟೇ. ಏನದು, 380ನೇ ನಂಬರ್ ಗಾತೆ ಓದ್ರಿ ಸಾಕು. ಆ ಗಾತೆಯಲ್ಲಿ ಆಚಾರ್ಯ ಅಮಿತ್ ಗತಿ ಸ್ವಾಮಿಗಳು ನಿಮಗೆ ಉಪದೇಶ ಚೆನ್ನಾಗಿ ಕೊಟ್ಟಾರ. ತಿಳ್ಕೊಳ್ಳಿ, ನೀವು ಇನ್ನೇನ್ ಮಾಡ್ಬೇಕು ನಿಮ್ಮದು ನೀವು ತಿಳ್ಕೊಳ್ಳಿ ಅಂತ ಹೇಳ್ಬಿಡೋದು ಅವರಿಗೆ. ನಿಂದೆ ಮಾಡಬೇಡಿ ಅಂತ ಹೇಳಂಗಿಲ್ಲ, 380ನೇ ನಂಬರ್ ಸೂತ್ರ ಗಾತೆ ಓದ್ರಿ ಅಂತ ಹೇಳ್ಬಿಡೋದು ಅವರಿಗೆ ಅಷ್ಟೇ. ಹೇಳ್ಬೇಕು, ಅಧಿಕಾರ ಇದೆ ನಿಮಗೆ. ಸಾಧುಗಳನ್ನ ಸರಿ ಮಾಡ್ಬೇಕಾದ್ರೆ ಶ್ರಾವಕರಿಗೆ ಅಧಿಕಾರ ಇದೆ, ಆದ್ರೆ ಶ್ರಾವಕರು ಕೂಡ ಅವಾಗ ಸರಿ ಇರಬೇಕು. ಇದು ನೆನಪಿಟ್ಟುಕೊಳ್ಬೇಕು. ಮತ್ತಿಲ್ಲರಿ ನೀವೆಲ್ಲ ಏನೋ ದಿನ ಒಬ್ರಿಗೆ ಹೇಳ್ಕೊತ ಕೂತೀರಿ. ನಿಮ್ದು ಯಾರು ಕೇಳೋರು? ನಿಮ್ಮದು ಸಹವಾಸನೇ ಬೇಡ ಅಂತ ಎಲ್ಲ ಬಿಟ್ಟು ಬಂದಿದೀವ, ಮತ್ತೆ ನೀವೇ ಹೇಳ್ಕೊತ ಕೂತ್ರಿ, ನಿಮ್ದು ಯಾರು ಕೇಳ್ಕೊತ ಕುಂಡವ್ರು ಇಲ್ಲಿ? ಹೌದಿಲ್ಲಮ್ಮ? विशिष्ट निष्ठा से की गई परनिंदा से शोक द्वेष दुख आयास बैर दुर्भाग्य और भीति आदि उत्पन्न होती है. ಇನ್ನೊಬ್ಬರು ನಿಂದೆ ಮಾಡೋದ್ರಿಂದ ಏನಾಗತ್ತೆ, ಇವೆಲ್ಲ ಬಂದ್ಬಿಡ್ತಾವ. ಅದು ಹೇಗೆ, ವಿಶಿಷ್ಟ ನಿಷ್ಠಾಸೆ ಕೀಗೈ, ವಿಶಿಷ್ಟ ನಿಷ್ಠೆಯಿಂದ ಮಾಡಿರುವಂತ ಪರನಿಂದೆ. ಪರನಿಂದೆ ನೋಡ್ರಿ, ಪರನಿಂದೆ ಮಾಡ್ಬೇಕಾದ್ರೆ ನಿಷ್ಠೆ ಬೇಕಲ್ಲ ನಮ್ಮ ಹತ್ರ, ವಿಶಿಷ್ಟವಾಗಿರ್ಬೇಕದು. ಆಚಾರ್ಯ ಭಗವಂತರ ಶಬ್ದದ ರಚನೆ ಚಂದ ಮಾಡ್ಯಾರ ನೋಡ್ರಿ. ಇಲ್ಲಿ ವಿಶಿಷ್ಟವಾದ ನಿಷ್ಠೆ ಇದ್ದು ಪುಂಸ, ಪುಂಸ ಅಂದ್ರೆ ಇನ್ನೊಬ್ಬರ ನಿಂದೆ ಮಾಡುವಂತ ಭಾವನೆ, ಪರನಿಂದ. ಅದರಿಂದ ಏನಾಗತ್ತೆ ಅಂದ್ರೆ ಶೋಕ, ದ್ವೇಷ, ದುಃಖ, ಆಯಾಸ, ಬೈರ, ದುರ್ಭಾಗ್ಯ ಮತ್ತು ಭೀತಿ, ಇವೆಲ್ಲ ಏನಾಗ್ತಾವ, ಉತ್ಪನ್ನ ಆಗ್ತಿರ್ತಾವ. ಭಯ, ಅವರು ಯಾರು ನಿಂದೆ ಮಾಡಿದವ್ರು ಬಂದು ಏನಾರ ಅಂದಾರಂತ ಭಯ ಇರಲ್ವಾ? ನಿಂದೆ ಮಾಡುವಾಗ ನಿಂದೆ ಮಾಡಿದೀವಿ, ಆಮೇಲೆ ಬಂದವ್ರು ಏನಾದ್ರು ಅಂದಾರಂತ ಭಯ ಇರಲ್ವಾ? ನಿಂದೆ ಮಾಡಿ ಅದೊಂದಾಯ್ತು, ಇದು ವ್ಯವಹಾರ ಆಯ್ತು. ಇನ್ನು ನಿಶ್ಚಯದಲ್ಲಿ ನಾವು ನಿಂದೆ ಮಾಡಿದೀವಿ, ಮುಂದಿನ ಗತಿ ಎಂಥದಿದೆಯೋ ಅಂತ ಅನ್ನೋಂಥದ್ದು ಭಯ ಇರಲ್ವಾ? ಗೊತ್ತಲ್ಲ. ನೋಡಿ, ನನ್ನ ಮನಸ್ಸಲ್ಲಿ ಏನ್ ನಡೀತಾ ಇದೆ ನನಗೆ ಗೊತ್ತೇ ಇರುತ್ತೆ. ನನ್ನ ಮನಸ್ಸಲ್ಲಿ ಏನ್ ನಡೀತಾ ಇದೆ ಅನ್ನೋಂಥದ್ದು ಬಗ್ಗೆ ನನಗೆ ಕಂಪ್ಲೀಟ್ 100% ಗೊತ್ತಿರುತ್ತೆ. ನಾನು ನಿಜವಾಗಲೂ ಆ ಜೀವಿದ ನಿಂದೆ ಮಾಡಿದನಂತ ನನ್ನ ಆತ್ಮ ನನಗೆ ಹೇಳ್ತಾ ಇರುತ್ತೆ. ನನ್ನ ಆತ್ಮ ನನಗೆ ಹೇಳ್ತಾ ಇದೆ ಅಂದ್ರೆ ನನ್ನ ಆತ್ಮದಲ್ಲೇ ಪರಿಣಾಮ ಆಗ್ತಿರ್ತಾವಲ್ಲ. ಏನು, ನಿಂದೆ ಮಾಡಿದೀಯಾ ಮೂರ್ಖ, ಮುಂದಿನ ಗತಿ ನಿನಗೆ ಇದೆ ಹಬ್ಬ, ಮುಂದಿನ ಗತಿ ಇದೆ ನಿನಗೆ, ಚೆನ್ನಾಗಿದೆ ಅಂತ ಅದ್ರ ಭಯ ಮತ್ತೆ ಹುಟ್ಟತ್ತೆ ಅವ್ರಿಗೆ ಅಲ್ಲಿ. ಈ ಪ್ರಕಾರ जो पुरुष परनिंदा करके अपना उत्थान करना चाहता है, ಯಾವ ಪುರುಷರು ಪರರ ನಿಂದೆ ಮಾಡಿ ತನ್ನದು ಒಳ್ಳೇದಾಗಲಿ ಅನ್ನುವಂತ ಭಾವನೆ ಮಾಡ್ಕೊಂಡಿರ್ತಾರ, ವಹ पर के द्वारा ಔಷಧಿ ಪಾನ कर ನಿರೋಗ ಹೋನಾ ಚಾಹತಾ ಹೇ. ಯಾವ ರೀತಿ ಅಂತಂದ್ರೆ ಇನ್ನೊಬ್ಬರ ಕಡೆಯಿಂದ ಔಷಧಿಯನ್ನು ಪಾನ ಮಾಡಿಕೊಂಡು ನಿರೋಗಿ ಆಗಲಿಕ್ಕೆ ಇಷ್ಟಪಡ್ತಾರ. ಅಂದ್ರೆ ಅರ್ಥ ಏನು ಗೋಪಾಲನಾಥರ? ಅರ್ಥ ಏನು? ರೋಗ ನನಗಾಗಿದೆ, ಔಷಧಿ ನೀವು ಕುಡಿಯೋದು.
ರೋಗ ನನಗಾಗಿದೆ, ಔಷಧಿ ನಿಮಗೆ ಕೊಡಿಸೋದು, ರೋಗ ನಂದು ವಾಸಿ ಆಗತ್ತೇನ್ರಿ? ಆಗ್ಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯನೇ ಇಲ್ಲ. ಆ ರೀತಿ अर्थात जैसे पर के औषधि पीने से खुद निरोग नहीं हो सकता, वैसे ही पर की निंदा करने से खुद का उत्थान हो ही नहीं सकता. ಬೇರೆಯವರು ಔಷಧಿ ಕುಡಿದಾಗ ನಿಮ್ಮ ರೋಗ ವಾಸಿ ಆಗುವುದಿಲ್ಲ, ಅದೇ ರೀತಿ ಪರರ ನಿಂದೆ ಮಾಡುವವರದು ಯಾವತ್ತೂ ಉತ್ಥಾನ ಸಹ ಆಗುವುದಿಲ್ಲ. ಉತ್ಥಾನ ಅಂದ್ರೆ ಬೆಳವಣಿಗೆ. ನಾವೇನ್ ಮಾಡ್ತೀವಿ ಅಂತಂದ್ರೆ, ನಮ್ಮ ಮನೆಯಲ್ಲಿ ಒಲೆಯಲ್ಲಿ ನಮ್ಮ ಬೇಳೆ ಬೇಯಿಸೋದಕ್ಕೋಸ್ಕರ ನಾವು ಇನ್ನೊಬ್ಬರ ಮನೆಯಲ್ಲಿ ಹೋಗಿ ಒಲೆಗೆ ನೀರು ಹಾಕಿಬಿಡ್ತೀವಿ. ನಾವೇನ್ ಮಾಡ್ತಿದೀವಿ ಅಂದ್ರೆ, ನಮ್ಮ ಬೇಳೆ ಬೇಯಿಸೋದಕ್ಕೋಸ್ಕರ ಇನ್ನೊಬ್ಬರು ಒಲೆಗೆ ನೀರು ಸುರಿತೀವಿ ನಾವು ಹೋಗಿ. ಅಲ್ಲಿ ಅವ್ರು ಒಲೆನೇ ಹೊತ್ತಬಾರ್ದು ಅವ್ರದ್ದು. ನಿಮ್ಮ ಬೇಳೆ ಬೇಯಿಸೋದಕ್ಕೋಸ್ಕರ ಇನ್ನೊಬ್ರು ಒಲೆ ಯಾಕೆ ಹಾಳು ಮಾಡ್ತೀರಿ ನೀವು? ಆ ಇನ್ನೊಬ್ರು ಒಲೆಯಲ್ಲಿ ನೀರು ಹಾಕಿದ್ರೆ ನಿಮ್ಮ ಬೇಳೆ ಬೇಯತ್ತಾ? ನಿನ್ನ ಒಲೆಗೆ ನೀನು ಬೆಂಕಿ ಹಚ್ಚಲ್ಲ, ನಿನ್ನ ಒಲೆಗೆ ಬೆಂಕಿ ಹಚ್ಚುವ, ಬೆಂಕಿಯಿಂದ ನಿನ್ನ ಬೇಳೆ ಬೇಯಿಸು. ಇನ್ನೊಬ್ಬರ ಒಲೆಗೆ ನೀರು ಹಾಕಿ ನಿನ್ನ ಬೇಳೆ ಬೇಯಲಿಕ್ಕೆ ಸಾಧ್ಯ ಇದೆಯೇನಾ? ಸಾಧ್ಯ ಇದೇನ್ರಿ ಲಕ್ಷ್ಮಕ್ಕ? ಸಾಧ್ಯನೇ ಇಲ್ಲ. ಅದಕ್ಕೆ ಆಚಾರ್ಯರು ಹೇಳೋದು, ಪರರ ನಿಂದೆ ಮಾಡಿದಾಗ ನಿಂದು ಉತ್ಥಾನ ಆಗಂಗಿಲ್ಲ. ನಿಂದು ಉತ್ಥಾನ ಮಾಡಬೇಕಾದ್ರೆ ನೀನು ಬೆಳಿ, ನಿನ್ನ ಗುಣಗಳನ್ನ ಪ್ರಕಟ ಮಾಡ್ಕೋ, ನಿನ್ನ ಸಾಧನೆಯನ್ನು ಪ್ರಕಟ ಮಾಡ್ಕೋ. ನೀನು ಏನಿದೆ ಅಂತ ಜನರಿಗೆ ಅವಾಗ ಗೊತ್ತಾಗತ್ತೆ. ಅವಾಗ ನಿಂದು ಬೆಳವಣಿಗೆ ಆಗತ್ತೆ, ಅವಾಗ ನಿಂದು ಉತ್ಥಾನ ಆಗತ್ತೆ. ಇನ್ನೊಬ್ಬರ ನಿಂದೆ ಮಾಡಿ ಅವನು ಹಾಗೆ ಇವನು ಹೀಗೆ ಅಂತ ಹೇಳಿ ನಿಂದು ಉತ್ಥಾನ, ನಿಂದು ಬೆಳವಣಿಗೆ ತ್ರಿಕಾಲದಲ್ಲಿ ಆಗಕ್ಕೆ ಸಾಧ್ಯ ಇಲ್ಲ, ಸಾಧ್ಯನೇ ಇಲ್ಲ. ಅದಕ್ಕೆ ನೋಡ್ರಿ, ಲಕ್ಷ್ಮಿ ಅಕ್ಕ ಜೀವನದಲ್ಲಿ ಮುಂದೆ ಯಾವತ್ತಾದ್ರೂ ದೀಕ್ಷಾ ತಗೊಳ್ಳಂತ ಪ್ರಸಂಗ ಬಂದರೂ ಸಹ ಯಾವತ್ತು ಯಾವುದೇ ಕಾರಣಕ್ಕೆ ಯಾರ್ದು ನಿಂದೆ ಮಾಡ್ಲೇಬಾರ್ದು. ನಿಂದೆ ಮಾಡೋ ನಿಜವಾಗ್ಲೂ ಮಿಥ್ಯಾ ದೃಷ್ಟಿ ನಾಮ. ಇಲ್ಲಿ ಹೇಳಿದ್ರೆ ಅವರು ದೀರ್ಘ ಸಂಸಾರಿ ಬನ್ ಜಾತಾ ಹೈ. ಯಾವ ಸಂಸಾರಿ? ದೀರ್ಘ ಸಂಸಾರಿ ಮಿಥ್ಯಾ ದೃಷ್ಟಿಗಳಿರ್ತಾರ. ಯಾಕೆ ಹೇಳಿ? ಇನ್ನೊಬ್ಬರು ನಿಂದೆ ಮಾಡುವಂತ ಭಾವನೆ ಯಾರಿಗೆ ಬರುತ್ತೆ ಗೊತ್ತಾ? ಅದು ಅನಂತಾನುಬಂಧಿ ತೀವ್ರ ಕಷಾಯ ಇದ್ದಾಗಲೇ ಬರೋದು. ಅದು ಅನಂತಾನುಬಂಧಿ ಕಷಾಯ ಎಷ್ಟನೇ ಗುಣಸ್ಥಾನ? ಅದು ಮಿಥ್ಯಾ ದೃಷ್ಟಿ, ಒಂದೇ ಗುಣಸ್ಥಾನ. ಅನಂತಾನುಬಂಧಿ ಕಷಾಯ ಯಾವುದು? ಒಂದೇ ಗುಣಸ್ಥಾನದಲ್ಲಿ. ಮಿಥ್ಯಾ ದೃಷ್ಟಿಯ ಗುಣಸ್ಥಾನದ ಹೆಸರನ್ನು ಮಿಥ್ಯಾತ್ವ. ವಿಚಾರ ಮಾಡ್ರಿ. ಅದಕ್ಕೆ ಯಾವುದೇ ಕಾಲದಲ್ಲಿ ಯಾವುದೇ ಕಾರಣಕ್ಕೆ ಪರರ ನಿಂದೆ ಮಾಡಲೇಬಾರ್ದು. ಅದು ಶ್ರಾವಕರಿರಲಿ ಅಥವಾ ಮುನಿಗಳಿರಲಿ ಅಥವಾ ಶ್ರಾವಕರಿರಲಿ, ಯಾವುದೇ ಕಾರಣಕ್ಕೆ ನನ್ನ ಬೇಳೆ ಬೇಯಿಸೋದಕ್ಕೋಸ್ಕರ, ನನ್ನ ಹೆಸರು ಪ್ರಚಾರ ಮಾಡ್ಕೊಳ್ಳೋದಕ್ಕೋಸ್ಕರ, ನನ್ನ ಪ್ರಸಿದ್ಧಿ ತೋರಿಸೋದಕ್ಕೋಸ್ಕರ ಇನ್ನೊಬ್ಬರನ್ನ ಯಾವತ್ತು ನಿಂದೆ ಮಾಡಲಿಕ್ಕೆ ಹೋಗಲೇಬಾರದು. ಹೋಗಲೇಬಾರದು. ಇನ್ನೊಬ್ಬರ ನಿಂದೆ ಮಾಡಿ ನಾನು ಬೆಳಿತೀನಿ ಅಂದ್ರೆ ಸಾಧ್ಯನೇ ಇಲ್ಲ ನೋಡ್ರಿ ಬೆಳಿಲಿಕ್ಕೆ. ಅರ್ಥ ಆಯ್ತೇನ್ರಿ ಅಜ್ಜಿ? ಅರ್ಥ ಆಗದೆ ಇರ್ತಿತ್ತೆ ಅನ್ನೋದು. ಅರ್ಥ ಆಗದೆ ಇರಕ್ ಸಾಧ್ಯನೇ ಇಲ್ಲ ಇಲ್ಲಿ. सज्जन पुरुष अन्य के दोष को सुनकर मन में लज्जित होता है. ಸಜ್ಜನ ಪುರುಷರಿರ್ತಾರಲ್ಲ, ಅನ್ಯರ ದೋಷಗಳನ್ನ ಕೇಳಿಕೊಂಡು ಲಜ್ಜಿತರಾಗ್ತಾರೆ ಇವರು ಮನಸ್ಸಿನಲ್ಲಿ. ಅನ್ಯರ ದೋಷಗಳನ್ನ ನೋಡಿ, ಅನ್ಯರ ದೋಷಗಳನ್ನ ಕೇಳಿಕೊಂಡು ಇವರು ಸ್ವತಃ ತನ್ನ ಮನಸ್ಸಿನಲ್ಲಿ ಲಜ್ಜಿತರಾಗ್ತಿರ್ತಾರ. ವಹ ಪರಕೆ ಅಪವಾದ ಸೆ ಭಯಭೀತ ರಹತಾ ಹೈ. ಅವರು ಈ ತಪ್ಪುಗಳನ್ನ ಮಾಡ್ಯಾರ, ನನ್ನಿಂದ ಈ ತಪ್ಪು ಆಗಬಾರದು ಅನ್ನುವಂತ ಭಯಭೀತರಾಗಿರ್ತಾರೆ ಸಜ್ಜನ ಪುರುಷರು. ಅವರಿಂದ ಈ ತಪ್ಪುಗಳಾಗ್ಯಾವ, ಈ ತಪ್ಪು ನನ್ನಿಂದ ಆಗಬಾರದು ಅನ್ನುವಂತ ಭಯದಿಂದ ಸಹಿತರಾಗಿರ್ತಾರೆ ಅವರು. ನಾನು ಆ ತಪ್ಪುಗಳನ್ನ ಮಾಡಬಾರ್ದು. ಬುದ್ಧಿವಂತ ಇವನೇ. ಇನ್ನೊಬ್ಬರ ತಪ್ಪುಗಳನ್ನ ನೋಡಿ ತಿದ್ದಿ ನಡೆಯವನೇ ನಿಜವಾದ ಬುದ್ಧಿವಂತ. ಆ ರೀತಿ ಇರ್ತಾರೆ ಸಜ್ಜನ ಪುರುಷರು. ಜೈಸೆ ಅಪನೆ ದೋಷ ಬಾಹರ್ ಪ್ರಕಟ ನ ಹೋ ಇಸ್ ಬಾತ್ ಕಿ ರಕ್ಷಾ ಕರ್ತಾ ಹೇ. ನಮ್ಮಲ್ಲಿ ಏನಾದ್ರು ಸಣ್ಣ ಪುಟ್ಟ ದೋಷಗಳಿದ್ರು ಅವು ಪ್ರಕಟ ಆಗೋದು ಬೇಡ ಅನ್ನುವಂತ ಕಾಳಜಿಯಿಂದ ಅವರು ತನ್ನ ಕ್ರಿಯೆಗಳನ್ನ ಬಹಳ ನಿಟ್ಕಟವಾಗಿ ಮಾಡ್ತಿರ್ತಾರೆ ಸಜ್ಜನ ಪುರುಷರು. ಪರಕೆ ದೋಷ ನ ಕಹತಾ ಹೇ. ಇನ್ನೊಬ್ಬರ ದೋಷಗಳನ್ನ ಯಾವತ್ತೂ ತನ್ನ ಬಾಯಿಂದ ನುಡಿಯಂಗಿಲ್ಲ. ನ ಸುನ್ತಾ ಹೇ. ಕಿವಿಂದ ಕೇಳುವುದೂ ಇಲ್ಲ. ಬಾಯಿಂದ ಹೇಳುವುದಿಲ್ಲ, ಕಿವಿಂದ ಕೇಳೋದೂ ಇಲ್ಲ. ಯಾರು? ಸಜ್ಜನ ಪುರುಷರು. ನಾವು ಸಜ್ಜನ ಇಲ್ಲ ಮಹಾರಾಜ್ರ. ನಾವ್ ಯಾರ್ದೀವಿ? ಗೋಪಾಲಣ್ಣ ಸಜ್ಜನ ಇದೀರಿ? ಶಬ್ಬಾಷ್. ಹಿಂಗ ಸಜ್ಜನರಾಗಿ ಉಳಿರಪ್ಪ.
ಜೀವನದಲ್ಲಿ ಅನೇಕ ಪ್ರಸಂಗಗಳು ಬರಬಹುದು. ಆ ಪ್ರಸಂಗದಲ್ಲಿ ಯಾವುದೇ ಇಂಥ ಸಂದರ್ಭ ಬಂದರೂ, ಇನ್ನೊಬ್ಬರ ನಿಂದೆ ಮಾಡುವಂಥ ಸಂದರ್ಭ ಬಂತಂದ್ರೂ ಸಹ ಮೌನವಾಗಿರೋದು, ಜಾಗ ಬಿಟ್ಟು ಬೇರೆ ಕಡೆ ಎದ್ದು ಹೋಗಿಬಿಡೋದು. ಆದರೆ ಇನ್ನೊಬ್ಬರ ನಿಂದೆ ಮತ್ತು ಇನ್ನೊಬ್ಬರ ನಿಂದೆ ಬಾಯಿಂದ ದೋಷಗಳನ್ನ ಪ್ರಕಟ ಮಾಡೋಂಗಿಲ್ಲ, ಇನ್ನೊಬ್ಬರ ದೋಷಗಳನ್ನ ನನ್ನ ಕಿವಿಯಿಂದ ಕೇಳೋಂಗೂ ಇಲ್ಲ. ಆದ್ರೆ ಈಗ ಅಭ್ಯಾಸ ಬಹಳ ಇದೆ, ಅದು ಬಹಳ ಅಭ್ಯಾಸ. ಏನೋ ಗುನುಗುನು ಮಾತಾಡಕತ್ರಿ ಕಿವಿ ಹಚ್ಚಿ ಕೇಳ್ತೀವಿ ನಾವು, ಏನ್ ನಡೆದಿತ್ತು ಅಲ್ಲಿ, ಏನ್ ಚರ್ಚೆ ಮಾಡ್ತಾ ಇದಾರ, ಯಾರ ಬಗ್ಗೆ ಮಾತಾಡ್ತಾ ಇದಾರ, ಏನ್ ನಡೆದೈತೆ ಅಲ್ಲಿ ಅಂತ ಇನ್ನೊಬ್ಬರ ದೋಷಗಳನ್ನ ಹಿಂಗೆ ಕಿವಿ ಗೋಡೆ ಕಿವಿ ಹಚ್ಚಿ ಕೇಳ್ತೀವಿ ನಾವು. ಏನ್ ಕೇಳಿ ಏನ್ ಲಾಭ ಪಡ್ಕೊಳ್ಳೋದ್ರೋ ಗೊತ್ತಿಲ್ಲ ಅವರು. ಕೇಳಿ ಮತ್ತೆ ಪರಿಣಾಮನೇ ಹಾಳು ಮಾಡ್ಕೊಳ್ಳೋದಲ್ಲ, ಸುಮ್ಮನೆ ಕೇಳಿದ ಆ ಕಡೆ ಹೋಗ್ಬಿಡೋದು, ಸುಮ್ಮನೆ ಸಾವಾಸ ಬೇಡವ್ರದಂತ. ಕೇಳದೆ ಸುಮ್ಮನೆ ಬೇರೆ ಕಡೆ ಎದ್ದು ಹೋಗ್ಬಿಡೋದು, ಸಾವಾಸನೇ ಬೇಡ ಅಂತ. ಕೇಳಿದ್ರೆ ಪರಿಣಾಮ ಹಾಳು ಮಾಡ್ಕೊಳ್ಬೇಕು, ಕೇಳಿದ್ರೆ ಸುಮ್ಮನೆ ಹೋಗ್ಬಿಟ್ಟಿವಿ ಅಂದ್ರೆ ತಲೆನೇ ಇಲ್ಲ, ಟೆನ್ಷನ್ ಇಲ್ಲ ಅಲ್ಲಿ. ಈ ಪ್ರತಿ ಹೌದಲ್ರಿ ಮೇಡಮ್? ಏನ್ ಮಾಡ್ಬೇಕು? ಕೇಳಿಸ್ಕೊಳ್ಳಬಾರ್ದು. ನಮ್ಮ ಬಾಯಿಂದ ನಾವು ಇನ್ನೊಬ್ರು ನಿಂದೆ ಮಾಡಬಾರ್ದು, ನಿಂದೆ ಮಾಡ್ತಾ ಇರುವಾಗ ನಾವು ನಮ್ಮ ಕಿವಿಯಿಂದ ಕೇಳಿಸ್ಕೊಳ್ಳಬಾರ್ದು. ಈ ರೀತಿ सज्जन पुरुष अन्य का अल्प गुण हो तो उसको धन्य करता है. ಸಜ್ಜನ ಪುರುಷರ ಹತ್ರ ಏನು ಗುಣಗಳಿರ್ತಾವಂತಂದ್ರ, ಅನ್ಯರ ಹತ್ರ ಬೇರೆಯವ್ರ ಹತ್ರ ಏನಾದ್ರು ಸ್ವಲ್ಪ ಸ್ವಲ್ಪ ಏನೋ ಒಳ್ಳೆ ಗುಣಗಳಿದ್ರು ಸಹ ಅದನ್ನ ಅವ್ರು ಏನು ಮಾಡ್ತಿರ್ತಾರ, ಪ್ರಕಟ ಉಜಾಗರ ಮಾಡ್ತಿರ್ತಾರ, ಧನ್ಯ ಇದಾರ ಅಂತ ಅವ್ರನ್ನ ಹೊಗಳ್ತಿರ್ತಾರ ಅವರು. ಅರ್ಥಾತ್ ಜಲ ಮೇ ತೇಲ್ ಕಾ ಏಕ್ ಬೂಂದ್ ಭಿ ಜೈಸೆ फैल जाता है वैसे सज्जन को प्राप्त पर का एक गुण भी वृद्धिघंत होता रहता है, लोक प्रसिद्धि में आ जाता है. ऐसा वह सज्जन पराय दोषों को कभी नहीं कहता. अंತಹ ಸಜ್ಜನರು ಬೇರೆಯವರು ದೋಷಗಳನ್ನ ಯಾವತ್ತೂ ಹೇಳುವಂಗಿಲ್ಲ. ಅದಕ್ಕೆ ನೋಡ್ರಿ, ಬೆಳಗ್ಗೆ ಹೇಳಿದೆ, ಇವತ್ತು ನಾನು ಬೆಳಗ್ಗೆ ಸ್ವಾಧ್ಯಾಯದಲ್ಲಿ ಹೇಳಿದೆ. ಏನು ಹೇಳಿದೆ ಅಂತಂದ್ರ, ಮೇರಿ ಭಾವನಾದಲ್ಲಿ ಒಂದು ದೋಹಾ ಬರುತ್ತೆ, ಆ ದೋಹಾದಲ್ಲಿ ಒಂದು ಲೈನ್ ಬರುತ್ತೆ. ಮೇರಿ ಭಾವನಾದಲ್ಲಿ ಏನ್ ಲೈನ್ ಇದೆ ಅಂತಂದ್ರೆ, ಗುಣಗ್ರಹಣ ಕಾ ಭಾವ ರಹೇ ನಿತ ದೃಷ್ಟಿ ನ ದೋಷೋ ಪರ ಜಾವೆ. ಎಷ್ಟು ಸುಂದರವಾದ ಮಾತು ಹೇಳ್ಯಾರ ನೋಡ್ರಿ ಅವರು. ಗುಣಗ್ರಹಣ ಕಾ ಭಾವ ರಹೇ ನಿತ್ಯ ದೃಷ್ಟಿ ನ ದೋಷೋ ಪರ ಜಾವೆ. ಇನ್ನೊಬ್ಬರ ದೋಷಗಳ ಮೇಲೆ ನನ್ನ ದೃಷ್ಟಿ ಹೋಗಲೇಬಾರದು. ನನಗೆ ಭಾವನೆ ಯಾವ ರೀತಿ ಇರಬೇಕಂತಂದ್ರೆ, ಗುಣಗ್ರಹಣಕ ಭಾವ ರಹೇ ನಿತ್ಯ. ಇನ್ನೊಬ್ಬರ ಹತ್ರ ಏನಾದ್ರು ಒಳ್ಳೆ ಗುಣಗಳಿದ್ದಂದ್ರೆ ಆ ಗುಣಗಳನ್ನ ಗ್ರಹಣೆ ಮಾಡ್ಕೊಳ್ಳುವಂತ ನನಗೆ ಭಾವನೆ ಇದೆ. ನನಗೆ ನನ್ನ ದೃಷ್ಟಿ ನನ್ನನ್ನು ಆ ಇನ್ನೊಬ್ಬರ ದೋಷಗಳನ್ನ ನೋಡೋದಕ್ಕೋಸ್ಕರ ಅಲ್ಲ, ಇನ್ನೊಬ್ಬರಲ್ಲಿ ಇರುವಂತ ಒಳ್ಳೆ ಗುಣಗಳನ್ನ ನೋಡೋದಕ್ಕೋಸ್ಕರ ನನ್ನ ದೃಷ್ಟಿ ಇದೆ ಅನ್ನುವಂತ ಭಾವನೆ ವ್ಯಕ್ತ ಮಾಡ್ತಾರಲ್ಲಿ. ಅದ್ರ ವಿಪರೀತ ನಮ್ಮದು ಆಚರಣೆ ಇದೆ. ಆದ್ರೆ ನಾವು ಆ ರೀತಿ ಆಚರಣೆ ಮಾಡೋದು ಏನಿದೆ, ದೀರ್ಘ ಸಂಸಾರಕ್ಕೆ ನಿಮಿತ್ತ ಆಗ್ತಾ ಇದೆ ಅಂತ ತಿಳ್ಕೊಳ್ಬೇಕು. ಏನ್ ಮಾಡ್ಬೇಕ್ರಿ ಹೇಳ್ರಿ, ಏನ್ ಮಾಡ್ಬೇಕು? ನಿಂದನೆ ಮಾಡಬೇಕು, ಪರರ ನಿಂದೆ ಮಾಡಬೇಕು, ಪರರ ದೋಷನ ಪ್ರಚಾರ ಮಾಡಬೇಕು. ಅವನ ಹಂಗ, ಇವನ್ ಹಿಂಗ, ಆ ಮುನಿ ಹಿಂಗ, ಈ ಮಹಾರಾಜ್ ಹಿಂಗ, ಆ ಮಾತಾಜಿ ಹಿಂಗ, ಅವ್ರ ಯಾಕೆ ಹಿಂಗ, ನಾನು ಯಾಕೆ ಹಂಗ, ಸುಮ್ಮನೆ ಇವೆಲ್ಲ ಇಲ್ಲದೆಲ್ಲ ಉಚ್ಚಾಪತಿ ಮಾಡ್ಕೊಂಡ ಇನ್ನೊಬ್ಬರ ಬಾಗಲಲ್ಲಿ ಇರುವಂತ ಕಸ ಎಲ್ಲ ನಮ್ಮ ಅಂಗಳಾಗ ಹಾಕೊಂಡಂಗಿದ. ಆ ರೀತಿ ಪರಿಸ್ಥಿತಿ ಇದೆ. ಮೂರ್ಖರ ಸಹವಾಸ ಇದೆ. ಮೂರ್ಖ ಏನ್ ಮಾಡ್ತಿರ್ತಾನಂತಂದ್ರ, ತನ್ನ ಮನೆ ಬಾಗಲ ಸ್ವಚ್ಛ ಮಾಡಲ್ಲವ, ಇನ್ನೊಬ್ರು ಮನೆ ಬಾಗಲ ಮುಂದೆ ಇರುವಂತ ಎಲ್ಲ ಕಸ ಕಡ್ಡಿಗಳನ್ನೆಲ್ಲ ತಂದು ತನ್ನ ಬಾಗಲ ಹಾಕೊಂಡ್ಬಿಡ್ತಾನ. ಇನ್ನೊಬ್ರ ಮನೆನೇ ಸ್ವಚ್ಛ ಮಾಡಕ್ ಹೋತಾನವ, ತನ್ನ ಮನೆ ಅಂತೂ ಸ್ವಚ್ಛ ಮಾಡಕ್ಕೆ ಪ್ರಯತ್ನನೇ ಪಡಲ್ಲ. ಯಾರವರು? ಇನ್ನೊಬ್ರು ನಿಂದೆ ಮಾಡೋರು. ನಿಂದೆ ಮಾಡಿದಾಗ ಇವನಿಗೇನು ಲಾಭ ಇಲ್ಲ. ಎಕ್ಸಾಂಪಲ್ದಲ್ಲಿ ಗೋಪಾಲನ, ನೀವೇನೋ ತಪ್ಪು ಮಾಡಿದ್ರ, ನಿಮ್ಮ ನಿಂದೆ ನಾನು ಮಾಡ್ತಿದ್ದೇನೆ ಅಂತಂದ್ರೆ ನನಗೇನು ಲಾಭ ಇಲ್ಲ ಅಲ್ಲಿ, ಆದ್ರೆ ನಿಮಗೆ ಲಾಭ ಇದೆ ಅಲ್ಲಿ. ಈ ವೀರಸಾಗರ್ನ ನಿಂದೆ ಮಾಡ್ತಾರಪ್ಪ, ನಾನು ಸರಿಯಾಗಿ ನಡಿಬೇಕು. ವೀರಸಾಗರ್ನ ನಿಂದೆ ಮಾಡ್ತಾರ, ನಾನು ಸರಿಯಾಗಿ ನಡ್ಕೊಳ್ಬೇಕು, ನಿಮಗೆ ಲಾಭ ಇಲ್ಲಿ. ನಿಂದೆ ಮಾಡೋರಿಗೆ ಏನ್ ಲಾಭನೇ ಇಲ್ಲ. ಆ ತರ ಮೂರ್ಖರವರು. ನಾನು ಹೇಳ್ತಲ್ಲ ಉದಾಹರಣೆ, ಏನ್ ಮಾಡ್ತಾರ ಅಂತಂದ್ರ, ತನ್ನ ಮನೆ ಬಾಗಿಲ ಮುಂದೆ ಭಯಂಕರ ಕಸ ಬಂದಿದೆ, ಗಲೀಜಾಗಿದೆ, ಅದನ್ನ ಕ್ಲೀನ್ ಮಾಡಂಗಿಲ್ಲವ. ಇನ್ನೊಬ್ರು ಮನೆ ಬಾಗಿಲ ಮುಂದೆ ಏನೋ ಒಂದ್ಸಲ ಕಡ್ಡಿ ಬಿದ್ರು ತೆಗೆದ ತನ್ನ ಮಗಳ ಮುಂದೆ ಹಾಕೊಂಡ್ಬಿಡ್ತಾನ, ತನ್ನ ಮನೆ ಮುಂದೆ ತಂದು ಹಾಕೊಂಡ್ಬಿಡ್ತಾನ ಅದು ಕಡ್ಡಿ ಕೂಡ. ಯಾಕೆ? ಇನ್ನೊಬ್ರು ಸ್ವಚ್ಛ ಮಾಡ್ಬೇಕಲ್ಲ. ಅದೇನದು ಹೇಳ್ತಾರಲ್ಲ, ಸ್ವಚ್ಛ ಅಭಿಯಾನ, ಏನದು
ಸ್ವಚ್ಛತಾ ಅಭಿಯಾನ ಮಾಡ್ತಾರೋದು ನಿಂದೆ ಮಾಡೋರು. ಒಳ್ಳೇದಲ್ಲ ಅವ್ರ ಕೆಲಸ. ಅದಕ್ಕೆ ಮರಾಠಿಯಲ್ಲಿ ಏನ್ ಹೇಳ್ತಾರೆ ಗೋಪಾಲನ, ನಿಂದಕಂಚೆ ಘರ್ ಅಸಾವೆ ಸೇಜಾರಿ. ನಿಂದೆ ಮಾಡೋರಂತ ಮನೆಯಲ್ಲಿರ್ಬೇಕು, ನಮ್ಮ ಪಕ್ಕದಲ್ಲೇ ಇರ್ಬೇಕು. ಅವರು ದಿನಾ ನಿಂದೆ ಮಾಡ್ಬೇಕು ನಮ್ಮನ್ನವರು, ದಿನಾ ನಮ್ಮನ್ನು ನಿಂದಿಸ್ಬೇಕು, ದಿನಾ ನಮ್ಮನ್ನು ಬೈಬೇಕು, ದಿನಾ ನಮ್ಮನ್ನವರು ಯಾವ ರೀತಿ ಅಂತಂದ್ರೆ ನಿಂದೆ 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 ಮಾಡಿ 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 ಅವು ಅಲ್ಲೇ ಉಳಿತಾವ, ನಾವು ಬೆಳಿತಾ ಹೋಗ್ತೀವ. ನಿಂದನೆಯ ಅದೇ ಅದೇ ನಾವು ಮರಾಠಿಲಿ ಹೇಳಿದ್ವಿ, ನೀವು ಕನ್ನಡದಲ್ಲಿ ಹೇಳಿದ್ರಿ. ಅದಕ್ಕೆ ನಿಂದೆ ಮಾಡುವಾಗ ಯಾವಾಗಲೂ ಕುಗ್ಗಬಾರ್ದು, ಅಳಬಾರ್ದು, ದುಃಖಿ ಆಗಬಾರ್ದು. ಮೇಡಮ್, ಯಾರಾದ್ರೂ ನಮ್ಮನ್ನು ನಿಂದಿಸ್ತಾ ಇದಾರಂದ್ರೆ, ಯಾರಾದ್ರೂ ನಮ್ಮನ್ನು ಅಭಿನಯ ಮಾಡ್ತಾ ಇದಾರೆ ಅಂತಂದ್ರೆ ಅವಾಗ ದುಃಖಿ ಆಗಬಾರ್ದು, ಅವಾಗ ಖುಷಿ ಪಡಬೇಕು. ನನ್ನ ಕರ್ಮ ಕಳೀತಾ ಇದಾವಲ್ಲ, ಆದ್ರೆ ಒಂದು ದುಃಖ ಆಗ್ಬೇಕು, ನನ್ನ ನಿಮ್ಮಿಂದ ಅವನು ಕರ್ಮ ಕಟ್ಕೊಳ್ತಾ ಇದಾನಲ್ಲ, ಅವನು ನಿಮ್ಮಿಂದ ನನ್ನ ಕಳೆದು ಹೊಂಟಾವ, ಆದ್ರೆ ನನ್ನ ನಿಮ್ಮಿಂದ ಅವನು ಕಟ್ಕೊಳ್ತಾ ಇದಾನಲ್ಲ. ಅದ ನೋಡ್ರಿ, ಹಿಂಗ ನೋಡ್ರಿ. आचार्य परमेष्ठी अपने संगस्थ साधुओं को कह रहे हैं. ಆಚಾರ್ಯ ಪರಮೇಶ್ವರಿಗಳು ತನ್ನ ಸಂಘದಲ್ಲಿರುವಂತಹ ಸಾಧುಗಳಿಗೆ ಹೇಳ್ತಿದಾರ कि तुम सभी को भली प्रकार से यह उपरयुक्त सर्व उपदेश उस तरह ग्रहण करना चाहिए जिस तरह की गुणों के द्वारा की गई निर्मल कीर्ति लोक में विस्तृत हो. ಆಚಾರ್ಯ ಭಗವಂತರು ಸಂಘದಲ್ಲಿರುವಂತಹ ಸಾಧುಗಳಿಗೆ ಉಪದೇಶ ಹೇಳ್ತಿದಾರ. ಏನಪ್ಪಾ ಅಂತಂದ್ರ, ತುಮ್ ಸಭಿ ಲೋಕ ಬಲಿ ಪ್ರಕಾರ ಸೆ, ನೀವೆಲ್ಲರೂ ಸಮೀಚೀನ ರೀತಿಯಿಂದ ಏನ್ ಮಾಡ್ಬೇಕು, ಮೇಲೆ ಹೇಳಿರುವಂತ ಉಪದೇಶವನ್ನು, ಎಲ್ಲಾ ಪ್ರಕಾರದ ಉಪದೇಶವನ್ನು ಉಸ್ ತರಹ ಯಾವ ರೀತಿ ಗ್ರಹಣ ಮಾಡ್ಕೊಳ್ಬೇಕಂತಂದ್ರ, ಜಿಸ್ ತರಹ ಯಾವ ರೀತಿ ಗುಣೋಕೆ ದ್ವಾರ, ಗುಣಗಳಿಂದ, ಗುಣೋಕೆ ದ್ವಾರ ಕೀ ಗೈ ನಿರ್ಮಲ್ ಕೀರ್ತಿ, ಗುಣಗಳಿಂದ ನಿಮ್ಮದು ನಿರ್ಮಲ್ ಕೀರ್ತಿ ಏನು ಯಾವ ರೀತಿ ಪ್ರಚಾರದಲ್ಲಿ ಬರ್ತಾ ಇದೆ, ಆ ರೀತಿ ನೀವು ವಿಸ್ತೃತ ಆಗಿರಬೇಕು ಲೋಕದಲ್ಲಿ ಅಂತ ಹೇಳ್ತಾರೆ. ಇಲ್ಲಿ ಯಾರೋ ನಿಮ್ಮನ್ನ ಬೆರಳು ಬಾಡಿ ತೋರಿಸಬಾರ್ದು, ಇವ್ರು ತಪ್ಪು ನಡೀತಾ ಇದ್ದಾರೆ, ತಪ್ಪು ಆಚರಣೆ ಮಾಡ್ತಾ ಇದಾರೆ ಅಂತ ಯಾರೋ ನಿಮ್ಮನ್ನ ನಿಮ್ ಕಡೆ ಬೆರಳು ಮಾಡಿ ಮಾತಾಡಬಾರ್ದು. ಆ ರೀತಿ ನಿಮ್ಗೆ ಏನಿರಬೇಕು, ಪ್ರಚಾರ ಪ್ರಭಾವನೆ ಇರಬೇಕು ಅಂತ ಆಚಾರ್ಯ ಭಗವಂತರವ್ರಿಗೆ ಕಲಿಸ್ಕೊಡ್ತಾ ಇದಾರ. ಉಸ್ ಕೀರ್ತಿ ಕಾ ಫೈಲಾವ್ ಐಸಾ ಹೋನಾ ಚಾಹಿಯೆ ಕಿ ಅಹೋ ಇಸ್ ಸಂಘ ಕೆ ಸಾಧು ಜನ್ ಧನ್ಯ ಹೇ. ಆ ಕೀರ್ತಿ ಯಾವ ರೀತಿ ಬೆಳಿಬೇಕಂತಂದ್ರೆ, ಲೋಕದಲ್ಲಿ ಎಲ್ಲಾ ಜನ ಮಾತಾಡ್ಕೊಳ್ಬೇಕು, ಏನಪ್ಪಾ ಸಂಘದ ಸಾಧುಗಳು ಯಾವ ರೀತಿ ಇದಾರೆ, ಎಷ್ಟು ಸಾಧನೆ ಮಾಡ್ತಾರ, ಎಷ್ಟು ತಪಶ್ಚರ್ಯ ಮಾಡ್ತಾರ, ಈ ರೀತಿ ಬೆಳಿಬೇಕು. ಏಕಿ ಕಿಸಿ ಕೋ ಸಂತಾಪ ನಹಿ ದೇತೆ, ಇವ್ರು ಯಾರಿಗೂ ತೊಂದರೆ ಕೊಡುವುದಿಲ್ಲ. ಇನ್ಕ ಅಖಂಡ ಬ್ರಹ್ಮಚರ್ಯ ಹೇ, ಇವ್ರದ್ದು ಬ್ರಹ್ಮಚರ್ಯ ಹೇಗಿದೆ, ಅಖಂಡವಾಗಿದೆ. ಅಖಂಡ ಬ್ರಹ್ಮಚರ್ಯ ಹೇ, ಏ ಬಡೇ ಹಿ ಜ್ಞಾನಿ ಪುರುಷ ಹೇ, ಇವರು ಬಹಳ ಜ್ಞಾನಿ ಪುರುಷರ ಇದಾರ. ಏ ಕಭಿ ಕೋಪ ನಹಿ ಕರ್ತೆ, ಇವ್ರು ಯಾವತ್ತೂ ಕೋಪ ಮಾಡಿಕೊಳ್ಳುವುದಿಲ್ಲ. ಚಾರಿತ್ರ್ಯ ಮೇ ದೃಢ ರಹತೆ ಹೇ, ಚಾರಿತ್ರದಲ್ಲಿ ಏನಂತಾರ, ದೃಢರಾಗಿರ್ತಾರ ಅನ್ನುವಂತ ಪ್ರಚಾರ ನಿಮ್ಮದು ಸಂಘದಾಗಿರ್ಬೇಕಪ್ಪ. ಸಂಘದ ಹೆಸರು ಹಾಳು ಮಾಡಕ್ಕೆ ಹೋಗಬೇಡಿ ಅಂತ ಗುರುಗಳು ಉಪದೇಶ ಅವರಿಗೆ ಶಿಷ್ಯರಿಗೆ ಕೊಡ್ತಾ ಇದ್ದಾರ. ಇಸ್ ಪ್ರಕಾರ ಯಹಾ ತಕ್ ವಿಸ್ತಾರ ಪೂರ್ವಕ समाधि के इच्छुक आचार्य ने संगस्थ साधु समाज को उपदेश दिया. ಈ ಪ್ರಕಾರ ವಿಸ್ತಾರ ಪೂರ್ವಕ ಇಲ್ಲಿ ತನಕ ಸಮಾಧಿಗೆ ಇಚ್ಛುಕರಾಗಿರುವಂತಹ ಆಚಾರ್ಯರು ತನ್ನ ಸಂಘದಲ್ಲಿರುವಂತಹ ಸಾಧುಗಳಿಗೆ, ಸಾಧು ಸಂಘಗಳಿಗೆ ಉಪದೇಶವನ್ನು ಕೊಟ್ಟರು. इस गुरु के उपदेश को सुनकर, ಈ ಗುರುಗಳ ಉಪದೇಶವನ್ನು ಕೇಳಿ, ಸಂಪೂರ್ಣ ಉಪದೇಶ ಕೋ ಜಿನ್ಹೋನೆ ಭಲಿ ಭಾಂತಿ ಸ್ವೀಕೃತ ಕಿಯ, ಸಂಪೂರ್ಣ ಉಪದೇಶವನ್ನು ಯಾರ್ಯಾರು ಒಳ್ಳೆ ರೀತಿಯಿಂದ ಅದನ್ನ ಸ್ವೀಕಾರ ಮಾಡಿಕೊಂಡ್ರು, ऐसे वे गुरु के प्रति एवं उनके उपदेश के प्रति जो कर्तव्य करते हैं उसे बतलाते हैं. ಇನ್ನು ಯಾರ್ಯಾರು ಅದನ್ನ ಯಾವ ರೀತಿ ಸ್ವೀಕಾರ ಮಾಡಿಕೊಂಡ್ರು, ಯಾವ ರೀತಿ ಅವ್ರನ್ನ ತನ್ನ ಆಚರಣೆಯಲ್ಲಿ ತರ್ತಾರೆ, ಅದರ ಬಗ್ಗೆ ಮುಂದೆ ಹೇಳ್ತಾರೆ. ಈಗ यह सर्व ही उपदेश हम लोगों के लिए मंगलभूत है. ನಾವು ಇಲ್ಲಿವರೆಗೆ ಕೇಳಿರುವಂತಹ ಉಪದೇಶ ಎಲ್ಲ ಏನಿದೆ ಮೇಡಮ್, ಅದು ನಮಗೆ ಮಂಗಲಭೂತವಾಗಿದೆ. ಮಂಗಲಭೂತ ಹೇ
ಬಹುತ್ ಗ್ರಾಹ್ಯ ಹೇ, ಬಹಳಷ್ಟು ಅಲ್ಲ, ಗ್ರಾಹ್ಯ ಅಂದ್ರೆ ಸ್ವೀಕಾರ ಮಾಡುವಂತದಿದೆ, ಶ್ರೇಷ್ಠ ಹೇ, ಶ್ರೇಷ್ಠವಾಗಿದೆ, ಇತ್ಯಾದಿ ಕಹಕರ್, ಈ ರೀತಿ ಹೇಳಿ ಸರ್ವ ಸಂಘ ಆಚಾರ್ಯಕ್ಕೆ ಗುಣಕ್ಕೆ ಸಂತುಷ್ಟ, ಎಲ್ಲಾ ಸಂಘದ ಸಾಧುಗಳು ಆಚಾರ್ಯರ ಗುಣಗಳನ್ನ ಏನ್ ಮಾಡ್ತಾರೆ, ಸಂತುಷ್ಟ ರೂಪದಿಂದ ಹೋತಾ ಹುವ ಆನಂದಕ್ಕೆ ಆಶ್ರು छोड़ता है, ಆನಂದದ ಕಣ್ಣೀರನ್ನು ಅವರು ಕಣ್ಣಿಂದ ಕೆಳಗಡೆ ಬಿಡ್ತಿರ್ತಾರೆ. ಅರ್ಥಾತ್ गुरु के इस तरह स्वपरोपकारक अत्यंत शुद्ध रत्नत्रय के वर्धन करने वाले वचनों को सुनकर सर्व संघ के साधुओं के नेत्रों से हर्ष के अश्रु निकल पड़ते हैं. ಈ ಪ್ರಕಾರ ಗುರುಗಳು ಹೇಳಿರುವಂತ ಉಪದೇಶ ಯಾವುದಿದೆ ಅಂತಂದ್ರೆ ಅದು ಸ್ವ ಮತ್ತು ಪರರ ಉಪಕಾರಕ್ಕೆ ನಿಮಿತ್ತವಾಗಿದೆ. ಅತ್ಯಂತ ಶುದ್ಧ ರತ್ನತ್ರಯದಲ್ಲಿ ರತ್ನತ್ರಯದಲ್ಲಿ ಬೆಳವಣಿಗೆ ಆಗುವಂತ ಉಪದೇಶ ಇದೆ. ಇಂತಹ ವಚನಗಳನ್ನ ಕೇಳಿ ಸರ್ವಸಂಘ ಅಂದ್ರೆ ಸಂಘದಲ್ಲಿರುವಂತಹ ಸಂಪೂರ್ಣ ಸಾಧುಗಳಿಗೆ ಏನಾಗತ್ತೆ ಅಂತಂದ್ರ ನೇತ್ರಗಳಿಂದ ಹರ್ಷಕ್ಕೆ ಅಶ್ರು, ಖುಷಿ ಕಣ್ಣೀರು ಹೊರಗಡೆ ಬರ್ತಾವ. ಈ ರೀತಿಯಲ್ಲಿ ಹೇಳ್ತಾರ. तुष्टायमान शिष्य समुदाय कह रहा है कि अहो हम लोगों के ऊपर यह अपूर्व अनुग्रह है जो अपने शरीर के समान हमारा पालन किया था. सारना गुण में प्रेरणा वारणा ऐसा मत करो, इस तरह समझना, आदेश यह तुम्हारा कर्तव्य है, इत्यादि गुरु की बातें पुण्यशालियों को ही सुनने को मिलती है. ಗುರುಗಳ ವಚನ ಯಾರಿಗೆ ಕೇಳಕ್ಕೆ ಸಿಗ್ತಿತ್ತು ಅಂತ ಹೇಳಿದ್ರೆ ಲಕ್ಷ್ಮೀ ಕೈಲಿ, ಯಾರಿಗೆ ಪುಣ್ಯ ಇದೆ, ಯಾರು ಪುಣ್ಯಶಾಲಿಗಳಿದಾರ ಅವರಿಗೆ ಮಾತ್ರ ಗುರುಗಳ ಉಪದೇಶ ಕೇಳಲಿಕ್ಕೆ ಸಿಗುತ್ತದೆ. ಪುಣ್ಯ ಇಲ್ಲದವರಿಗೆ ಗುರುಗಳ ಉಪದೇಶ ಕೇಳಲಿಕ್ಕೆ ಸಿಗುವುದಿಲ್ಲ. ಅದೇ ಹೇಳ್ತಾರೆ ಇಲ್ಲಿ, ಗುರು ಕಿ ಬಾತೆ ಪುಣ್ಯಶಾಲಿಯೋ ಕೋ ಹಿ ಸುನನೆ ಕೋ ಮಿಲ್ತಿ ಹೇ. ಗುರುಗಳ ಪ್ರವಚನ, ಗುರುಗಳ ಉಪದೇಶ, ಗುರುಗಳ ತಿಳುವಳಿಕೆ ಇದೆಲ್ಲ ಯಾರಿಗೆ ಸಿಗತ್ತಂದ್ರೆ ಅದು ಪುಣ್ಯಶಾಲಿಗಳಿಗೆ ಮಾತ್ರ ಸಿಗ್ತಾ ಇರುತ್ತೆ, ಎಲ್ಲರಿಗೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. हे आचार्य देव, हम सभी आपसे क्षमा मांगते हैं. हे आचार्य गुरुಗಳೇ, ನಾವೆಲ್ಲರೂ ಏನ್ ಮಾಡ್ತೀವಿ, ನಿಮ್ಮ ಹತ್ರ ಕ್ಷಮೆ ಕೇಳ್ತೀವಿ. जो हमने पहले राग अज्ञान एवं प्रमाद से आदेश को देने वाली आपकी आज्ञा का पालन नहीं किया हो. ನೀವು ನಮಗೆ ರಾಗದಿಂದ ಅಥವಾ ಅಜ್ಞಾನದಿಂದ ಅಥವಾ ಪ್ರಮಾದದಿಂದ ನಮಗೇನು ನಮ್ಮಿಂದ ದೋಷಗಳಾಗಿದಾವ, ನಿಮ್ಮ ಆಜ್ಞೆ ಪಾಲನೆ ನಾವು ಮಾಡಿಲ್ಲ. ಅಂತಹ ಸಮಯದಲ್ಲಿ ನಮ್ಮಿಂದ ಬಹಳಷ್ಟು ನಿಮ್ದು ಅವಿನಯ ಆಗಿದೆ, ಆ ಬಹಳಷ್ಟು ಪ್ರಕಾರ ನಿಮ್ದು ಅವಹೇಳನೆ ಆಗಿದೆ. ಅದಕ್ಕೆಲ್ಲರೂ ನಾವೇನ್ ಮಾಡ್ತೀವಿ, ಕ್ಷಮೆ ಕೇಳ್ತೀವಿ. ನಮಗೆ ನೀವೇನ್ ಮಾಡಿ, ಕ್ಷಮೆ ಮಾಡಿ. ಪ್ರತಿಕೂಲ ಆಚರಣೆ ಕಿಯಾ ಹೋ, ನಿಮ್ಮ ವಿಪರೀತ ನಾವು ಏನ್ ಮಾಡಿರಬಹುದು, ಆಚರಣೆ ಏನಾದ್ರು ಮಾಡಿರಬಹುದು, ನಮ್ಗೇನ್ ಮಾಡಿ ನೀವು ಕ್ಷಮೆ ಮಾಡಿ ಅಂತ ಕ್ಷಮೆ ಕೇಳ್ತಾರೆ ಪೂರ ಸಂಘದವರು. ಹೇ ಪ್ರಭು, ಆಪ್ನೆ ಹಮೇ ಲಬ್ಧ ಸಿದ್ಧಿ ಪಥ वाले कर दिया है. ಲಬ್ಧ ಸಿದ್ಧಿ ಪಥದ ಮೇಲೆ ನಡೆಯುವಂತ, ನಮಗೆ ಮೋಕ್ಷ ಮಾರ್ಗ ಮೇಲೆ ನಡೆಯುವಂತ ಸಾಧು ದೀಕ್ಷಾ ಕೊಟ್ಟಿರಿ ನೀವು. ಅರ್ಥಾತ್ मोक्ष का मार्ग प्राप्त कराया है, मोक्षದ ಮಾರ್ಗ ನಮಗೆ ಪ್ರಾಪ್ತ ಮಾಡಿಕೊಟ್ಟಿದ್ದೀರಾ. आपने हमें हृदय श्रोत्र और चक्षु दिए है, ನಮಗೆ ನೀವು ಹೃದಯ ರೂಪಿ ಶ್ರೋತ್ರ ಮತ್ತು ಚಕ್ಷು ಕೊಟ್ಟಿದ್ದೀರಾ. ಅರ್ಥಾತ್ ಹಿತ ಅಹಿತ ವಿವೇಕ ದೇಕರ್, ಒಳ್ಳೆಯದೇನು ಕೆಟ್ಟದೇನು ಅನ್ನುವಂಥದ್ದು ವಿವೇಕ ಜ್ಞಾನ ಕೊಟ್ಟಿದ್ದೀರಾ. ಹೃದಯಯುಕ್ತ ಕಿಯಾ ಹೇ, ಹೃದಯಯುಕ್ತರನ್ನು ಮಾಡಿದಿರಾ. ಶಾಸ್ತ್ರಕ್ಕೋ ಪಡಾಯ, ಶಾಸ್ತ್ರವನ್ನು ನಮಗೆ ಓದ್ಲಿಕ್ಕೆ ಬಿಟ್ರ. ಜಿಸ್ಸೆ ಕರ್ಣಯುಕ್ತ ಹುವೆ, ಅದರಿಂದ ಕರ್ಣ ನಮ್ಮ ಕಿವಿಗಳು ಯುಕ್ತರಾದು. ಕರ್ಣ ಗುರು ಕೆ ಉಪದೇಶ ಕೋ ನಹಿ ಸುನ್ತೆ, ವ ಕರ್ಣ ನಹಿ, कर्ण ही नहीं है, ಅಥವಾ उस व्यक्ति का कर्ण पाना व्यर्थ है. ಯಾರು ಕಿವಿಗಳಿದ್ರೂ ಸಹ ಗುರುಗಳು ಉಪದೇಶ ಕೇಳಿಲ್ಲ, ಗುರುಗಳು ವಿಪರೀತ ಹೋಗಿದಾರ, ಅವ್ರಿಗೆ ಇದ್ರಂತ ಕಿವಿ ಅಲ್ಲ, ಅದು ವ್ಯರ್ಥ ಇದೆ ಅಂತ ಹೇಳ್ತಾರೆ ಇಲ್ಲಿ. ಆಪ್ನೆ ಹಮೇ ಆಗಮ್ ಚಕ್ಷು ಬನಾಯಾ ಹೇ, ನಮಗೆ ನೀವೇನ್ ಮಾಡಿದ್ರ ಅಂತಂದ್ರೆ ಆಗಮ್ ಚಕ್ಷು ಮಾಡಿದಿರಾ. ಹಮ್ ತೋ ಅಜ್ಞಾನಿ ಥೇ, ನಾವು ಅಜ್ಞಾನಿಗಳಿದ್ವಿ. ಪಹಲೆ ಹೃದಯ ಶೂನ್ಯವಾಗಿದ್ವಿ ನಾವು, ಕರ್ಣ ಶೂನ್ಯ ಔರ್ ಚಕ್ಷು ವಿಹೀನ್ ಥೇ, ಕರ್ಣ ಶೂನ್ಯರಾಗಿದ್ವಿ, ಚಕ್ಷು ವಿಹೀನರಾಗಿದ್ವಿ. ಯಾಕಂತಂದ್ರೆ इन हृदयादि से होने वाले धर्म लाभ को नहीं जानते थे. ಈ ಹೃದಯ ಆದಿದಿಂದ ನಮಗೆ ಆಗುವಂತ ಧರ್ಮದ ಲಾಭ ನಾವು ನಮಗೆ ಗೊತ್ತಿಲ್ಲಾಗಿತ್ತು. आप तो समाधि के सम्मुख है, ನೀವು ಸಮಾಧಿ ಸಮ್ಮುಖರಿದ್ದೀರಾ. आपकी वियोग से, ನಿಮ್ಮ ವಿಯೋಗದಿಂದ ಪುನಃ ದಿಗ್ಭ್ರಮಿತ होकर वैसे ही हो जाएंगे. हे गुरुदेव,
ನಿಮ್ಮ ನಿಮ್ಮನ್ನು ನಾವು ಕಳ್ಕೊಂಡ ನಂತರ ಮತ್ತೆ ನಾವು ದಿಗ್ಭ್ರಾಂತ ಆಗಿಬಿಡಬಹುದು, ನಮಗೆ ಮತ್ತೆ ದಾರಿ ತೋರಿಸೋರು ಯಾರು ಇಲ್ಲ ಅಂತ ಗುರುಗಳ ಮುಂದೆ ಶಿಷ್ಯರು ತನ್ನ ಪ್ರಾರ್ಥನೆ ವ್ಯಕ್ತ ಮಾಡ್ತಿದ್ದಾರೆ. हे भगवान, संपूर्ण जीवों के हित की वृद्धि करने वाले, संपूर्ण लोगों के एक नायक स्वरूप आपके समाधि के हेतु उपोषित हो जाने पर अथवा आपका समाधि मरण हो जाने पर सर्वदेश ಶೂನ್ಯ ಹೋ ಜಾಯೇಗಾ. ನಿಮ್ಮನ್ನು ನಾವು ಕಳ್ಕೊಂಡು ನಮ್ಮ ಸಂಪೂರ್ಣ ನಾವು ಸರ್ವಸ್ವವನ್ನು ಕಳ್ಕೊಂಡಂಗೆ ನಮಗೆ ಆಗಿಬಿಡಬಹುದು ಅನ್ನೋಂಥ ಭಾವನೆಗಳನ್ನ ಶಿಷ್ಯರು ತನ್ನ ಗುರುಗಳ ಮುಂದೆ ತನ್ನ ಮನಸ್ಸಿನ ಭಾವನೆಗಳನ್ನ ವ್ಯಕ್ತ ಮಾಡ್ತಿದಾರ, ಪ್ರಕಟ ಮಾಡ್ತಿದಾರ. ಅನ್ಯಕೋ ಸಂತಾಪ ನಹಿ ದೇನೆ ವಾಲೆ ಸರ್ವಗುಣ ಔರ್ ಶೀಲೋಂ ಕೆ ಸಾಗರ್, ಅನ್ಯರಿಗೆ ನೀವು ಸಂತಾಪ ದುಃಖ ಕೊಟ್ಟಿಲ್ಲ, ಮತ್ತೆ ಗುಣ ಮತ್ತು ಶೀಲದ ಸಾಗರ, ಶಾಸ್ತ್ರೋಮೆ ಪಾರಂಗತ, ಶಾಸ್ತ್ರದಲ್ಲಿ ನೀವು ಪಾರಂಗತರಾಗಿದ್ರಿ. आपके समाधिस्थ होने पर उक्त गुणों से विशिष्ट जनों से ये सर्व देश रहित हो जाएगा. ನಿಮ್ಮನ್ನು ನಾವು ಕಳ್ಕೊಂಡ ನಂತರ ದೇಶ ಎಲ್ಲ ಏನಾಗಬಹುದು, ಈ ಗುಣಗಳಿಂದ ರಹಿತ ಆಗಿಬಿಡಬಹುದು, ಅಂಧಕಾರಮಯ ಹೋ ಜಾಯಗ, ಅಂಧಕಾರಮಯ ಆಗಬಹುದು ಅನ್ನೋಂಥ ವಿಷಯಗಳನ್ನ ಇಲ್ಲಿ ಬಿಡಿಸಿ ಹೇಳ್ತಾ ಇದಾರ. ಗುರುಗಳು ಮುಂದೆ ಶಿಷ್ಯರು ತನ್ನ ಭಾವನೆಗಳನ್ನ ವ್ಯಕ್ತ ಮಾಡ್ತಿದಾರ. सर्वज्ञ के समान ज्ञान वृद्ध आपके द्वारा जो लोगों को तत्वों का निश्चय कराया गया था अथवा लोग तत्व निश्चय को प्राप्त हुए थे, अब आपके देह का नाश हो जाने पर अथवा इस संघ और देश को छोड़कर अन्यत्र चले जाने पर संघ और देश तत्व निश्चय विहीन अंध हो जैसा हो जाएगा. ನಿಮ್ಮ ಸಮಾಧಿ ಆದ ನಂತರ ಅಥವಾ ನೀವು ಇಲ್ಲಿಂದ ನಮ್ಮನ್ನು ಬಿಟ್ಟು ಬೇರೆ ಸಂಘದಲ್ಲಿ ಹೋದ ನಂತರ ನಮ್ಮ ಸಂಘ ಇರಬಹುದು, ನಮ್ಮ ದೇಶ ಇರಬಹುದು, ಇದೇನಾಗಬಹುದು, ತತ್ವ ನಿಶ್ಚಯದಿಂದ ವಿಹೀನ ಆಗಬಹುದು, ಕುರುಡನ ತರ ಆಗಬಹುದು. ಅದಕ್ಕೆ ಗುರುಗಳೇ, ನೀವು ನಮ್ಮನ್ನ ಬಿಟ್ಟು ಹೋಗಬೇಡಿ, ನಮ್ಮನ್ನು ಬಿಟ್ಟಿಷ್ಟು ಬೇಗ ನೀವು ಸಮಾಧಿ ತಗೊಳ್ಬೇಡಿ ಅನ್ನುವಂಥ ಭಾವನೆಗಳು ಶಿಷ್ಯರು ಮಕ್ಕಳ ಸಮಾನ ತಾಯಿ ಮುಂದೆ ತಂದೆ ಮುಂದೆ ಯಾವ ರೀತಿ ಹಠ ಮಾಡ್ತಾರೆ, ಆ ರೀತಿ ಹಠ ಇಲ್ಲಿ ಆ ಗುರುಗಳ ಮುಂದೆ ಶಿಷ್ಯರು ಮಾಡ್ತಾ ಇದ್ದಾರೆ. ಧರ್ಮ ವಾಕ್ಯೋं द्वारा हम लोग संतोष से ಪರಿಪೂರ್ಣ हुए थे. ಧರ್ಮದ ವಾಕ್ಯಗಳನ್ನ ನಿಮ್ಮಿಂದ ನಾವು ಕೇಳಿ ನಮ್ಮೆಲ್ಲರಿಗೂ ಏನಾಗಿತ್ತು ಅಂದ್ರೆ ಸಂತೋಷದಿಂದ ಪರಿಪೂರ್ಣರಾಗಿದ್ವಿ ನಾವು. ಜೈಸೆ ಕಿ ಜಲ ದ್ವಾರ ಮೇಘ ಪೂರ್ಣ ರಹ ಕರ್ತಾ ಹೇ, ಯಾವ ರೀತಿ ಅಂತಂದ್ರೆ ಜಲದಿಂದ ಪೂರ್ಣವಾಗಿರುವಂತ ಮೇಘ ಯಾವ ರೀತಿ ಶೋಭನೀಯ ಇರುತ್ತೆ, ಅದೇ ರೀತಿ ನಾವೆಲ್ಲರೂ ನಿಮ್ಮಿಂದ ನಾವೇನಿದೀವಿ ಶೋಭನೀಯ ಇದ್ದೀವಿ ಅಂತ ಹೇಳುವ ಉದ್ದೇಶದಲ್ಲಿ. जिन देशों से जल पूर्ण मेघ निकल जाते हैं वे देश ಧಾನ್ಯ ವಿಹೀನ ಖಂಡಿತ ಜನ ಶೂನ್ಯ ಹೋ ಜಾತೆ ಹೇ. ಯಾವ ದೇಶದಲ್ಲಿ ಮಳೆನೇ ಬೀಳುವುದಿಲ್ಲ, ಮೇಘಗಳು ಮೋಡಗಳೇ ಇರುವುದಿಲ್ಲ, ಆ ಮೋಡದಿಂದ ಮಳೆನೇ ಬೀಳುವುದಿಲ್ಲ, ಆ ದೇಶದಲ್ಲಿ ಧಾನ್ಯ ಬೆಳೆಯುವುದಿಲ್ಲ, ಖಂಡಿತ ಜನ ಶೂನ್ಯ ಹೋ ಜಾತಾ ಹೇ, ಅಲ್ಲಿ ಜನರು ಸಹ ಅಲ್ಲಿ ಯಾರೋ ವಾಸ ಮಾಡುವುದಿಲ್ಲ. ऐसे ही आप वृद्ध पुरुषों के निकल जाने पर, ನಿಮ್ಮಂತ ಪುರುಷರು ದೇಶ ಸಂಘ ಬಿಟ್ಟು ಹೋದ ನಂತರ ಈ ದೇಶ ಮತ್ತು ಸಂಘ ಏನಾಗಬಹುದು, ಖಂಡಿತ ಧರ್ಮ ಶೂನ್ಯ ಹೋ ಜಾಯಗ, ಧರ್ಮದಿಂದ ಶೂನ್ಯ ಆಗಬಹುದು. ಹೇ ಗುರುಗಳೇ, ಅದಕ್ಕೆ ನಮ್ಮನ್ನು ಬಿಟ್ಟು ಹೋಗಬೇಡಿ. अहो बड़ा कष्ट है कि संपूर्ण ज्ञानादि गुणों के प्रदाता, उपकार करने वाले, सुख और दुखों में जो समान भाव रखते हैं, ऐसे आचार्यों का वियोग अत्यंत दुस्सह है, चिरकाल तक दुस्सह है. ನಿಮ್ಮಂತ ನಮಗೆ ಬಹಳ ಕಷ್ಟ ಆಗ್ತಾ ಇದೆ, ಬಡಾ ಕಷ್ಟ ಹೇ कि संपूर्ण ज्ञानादि गुणों के प्रदाता, संपूर्ण ज्ञान आदि गुणಗಳಿಂದ ನೀವು ಪ್ರದಾತರಾಗಿದ್ದೀರಾ. ಉಪಕಾರ करने वाले, ಉಪಕಾರ ಮಾಡುವಂತವರು ಇದ್ದೀರಾ. और दुखों में जो समान भाव रखते हैं, ದುಃಖದಲ್ಲಿ ಸಮಾನ ಭಾವರಾಗಿರುವಂತ ಆಚಾರ್ಯ का वियोग ಅತ್ಯಂತ ದುಸ್ಸಹ है. ಇಂಥ ಆಚಾರ್ಯರನ್ನು ನಾವು ಕಳ್ಕೊಂಡಿವಿ ಅಂದ್ರೆ ನಮಗೆ ಬಹಳ ದುಃಖ ಆಗುತ್ತದೆ, ಅದು ಚಿರಕಾಲ ತನಕ ದುಃಖ ಆಗುತ್ತದೆ ಅನ್ನುವಂತ ಮಾತಿಲ್ಲಿ ಹೇಳ್ತಾ ಇದ್ದಾರೆ. ಜೀವೋಂ ಕೋ ಪವಿತ್ರ ವಿದ್ಯಾರೂಪ ಶ್ರೇಷ್ಠ ದಾನ್ ದೇನೆ ಮೇ ಪಂಡಿತ್, ಜೀವಿಗಳಿಗೆ ಪವಿತ್ರ ವಿದ್ಯಾರೂಪವಾದ ಶ್ರೇಷ್ಠವಾದ ಜ್ಞಾನದ ಪಂಡಿತರು ನೀವು. ತಾಪ್ और ವಿಷಾದ ಕೋ ದೂರ करने वाले, ಏನಿಲ್ಲಿ ತಾಪ್ ಅಂದ್ರೆ ಕಷ್ಟಗಳು, ವಿಷಾದ ದುಃಖಗಳು, ಇದನ್ನ ದೂರ ಮಾಡುವಂತ ನೀವು ಎಂತ ಆಚಾರ್ಯರು. ಆಚಾರ್ಯ ದೇವಕ್ಕೆ ಬಿನಾ, ನಿಮ್ಮಿಂದ ನೀವು ಇಲ್ಲದಿದ್ರೆ ಪೃಥ್ವಿ ಶೋಭಿತ ನಹಿ ಹೇ, ಈ ಪೃಥ್ವಿ ಏನಿಲ್ಲ ಶೋಭಿತವಾಗಿಲ್ಲ. ಜೈಸೆ ಕೀಚಡ್ ರಹಿತ ಜಲಕ್ಕೆ ಬಿನಾ ತಾಲಾಬ್ ಶೋಭಾ ನಹಿ ದೇತಾ. ಯಾವ ರೀತಿ ಲಕ್ಷ್ಮೀ ಕೈಲಿ ಏನ್ ಹೇಳಿದ್ರು, ಜೈಸೆ ಕೀಚಡ್ ರಹಿತ ಜಲಕ್ಕೆ, कीचड़ रहित
जल के बिना तालाब शोभता नहीं है. ಕೆರೆ ಅಂದ್ರೆ ಅಲ್ಲಿ ಕೆಸರು ಇರೋದೇ, ಕೆರೆ ಅಂದ್ರೆ ನೀರು ಇರೋದೇ. ನೀರಿಲ್ಲದ್ರೆ ಕೆರೆಗೆ ಬೆಲೆ ಇಲ್ಲವೇ ಇಲ್ಲ. ಅದು ಕೆರೆ ಅನ್ನೋದೇ ಇಲ್ಲ ಅದಕ್ಕೆ ಯಾರು. ಕೆರೆಯಲ್ಲಿ ನೀರಿದ್ರೇನೆ ಕೆರೆಗೆ ಶೋಭೆ ಇದೆ. ಹಾಗೆ ನೀವು ಆಚಾರ್ಯರು ನಮ್ಮ ಸಂಘದಲ್ಲಿದ್ರೆ ನಮಗೆ ಒಂದು ಏನಿದೆ, ಸಂಘಕ್ಕೆ ಒಂದು ಶೋಭೆ ಇದೆ ಅನ್ನುವಂತ ಮಾತಲ್ಲಿ ಹೇಳ್ತದ್ರ. शीलों से रहित स्त्री, शीलों से रहित स्त्री साधु जनों को दान दिए बिना, शीलों से रहित स्त्री साधु जनों को दान दिए बिना, गृहस्थपना तथा नित्य सुखप्रद गुरु के उपदेश बिना तपस्शरण बुद्धिमानों द्वारा प्रशंसनीय नहीं माना जाता है. ಸ್ತ್ರೀಯರಿಗೆ ಶೋಭೆ ಯಾವಾಗಿದೆ ಅಂತ ಕೇಳಿದಾಗ, ಸ್ತ್ರೀಗೆ ಶೋಭೆ ಇರೋದು ಶೀಲ ವ್ರತದಿಂದ. ಸಾಧು ಜನೋಂಕೋ ದಾನ್ ದಿಯೇ ಬಿನಾ ಗೃಹಸ್ಥಪನ, ನಿಮ್ಮ ಗೃಹಸ್ಥರಿಗೆ ಶೋಭೆ ಯಾವಾಗಿದೆ? ಸಾಧುಗಳಿಗೆ ದಾನ ಕೊಟ್ಟರೆ ನಿಮಗೆ ಗೃಹಸ್ಥ ಅವಸ್ಥೆಗೆ ಶೋಭೆ ಇದೆ, ಪ್ರಾಮುಖ್ಯತೆ ಇದೆ, ಬೆಲೆ ಇದೆ. ತಥಾ ನಿತ್ಯ ಸುಖಪ್ರದ ಗುರುಕೆ ಉಪದೇಶ ಬಿನ, ಗುರುಗಳ ಉಪದೇಶ ನಾವು ಕೇಳಿದ್ರು ಕೂಡ ತಪಶ್ಚರಣ ಬುದ್ಧಿಮಾನೋ ದ್ವಾರ, ತಪಶ್ಚರಣ ಬುದ್ಧಿಮಾನರಿಂದ ನಾವು ಪ್ರಶಂಸನೀಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಏನ್ ಮಾಡೋದಜ್ಜಿ? ಅಯ್ಯೋ, ಎಲ್ಲ ಬರೀ ಇನ್ನು ಮಾಡ್ಬೇಕಂತಾಗ ಇದಾರೆ. ಇನ್ನು ಮಾಡ್ತೀವಂತ ಒಮ್ಮೆ ಎದ್ದು ಬಿಟ್ರಲ್ಲ ನೋಡುನು. ನಾಯ್ಡ್ರ ಮಾರಾದ್ರೆ ಇವಾಗ ವ್ರತ ಕೊಟ್ಟು ಬಿಟ್ರೆ ನಾನು ಇವತ್ತು ರೆಡಿ ನೋಡ್ರಿ ಅಂತ ಅಂದ್ಬಿಟ್ರೆ ನೀವು ನೋಡುನು. ಅಯ್ಯೋ ಇಲ್ಲ ಮಹಾರಾಜ್ರ, ಅದೆಲ್ಲ ಆಗೋ ಕೆಲಸನೇ ಅಲ್ಲ ಅದು, ಧೈರ್ಯನೇ ಇಲ್ಲ ಅದು. ಹೌದಿಲ್ಲ ಜಿ? ಏನು ಮಾಡೋದು ಹೇಳ್ರಿ? ಎಲ್ಲಿ ಬಂದಿತ್ತು? ಈ ಕಡೆ ಪೇಜ, ಈ ಕಡೆ ಪೇಜ, ಎಷ್ಟನೇ ನಂಬರ್ದು ಹೇಳ್ರಿ, ಸೂತ್ರ ಹೇಳ್ರಿ. ನಾನು ಮರೆತು ಬಿಡ್ತೀನಿ ಭಾಳ ಬೇಗ. ಅಲ್ಲಿ ಓದಬೇಕಾ? कल्प वृक्षों के समान जीवों को समस्त मनोवांछित वस्तु को देने वाले गुणों से गुरु, ऐसे महान पाप रहित गुरुओं का विरह सहन करना शक्य नहीं है गुरुदेव. ಗುರುಗಳ ಮುಂದೆ ಶಿಷ್ಯರು ಭಾವನೆ ವ್ಯಕ್ತ ಮಾಡ್ತಿದಾರ. ಕಲ್ಪ ವೃಕ್ಷೋಕೆ ಸಮಾನ್, ಕಲ್ಪ ವೃಕ್ಷದ ಸಮಾನ ನೀವಿದ್ದೀರಾ. ಜೀವೋಂಕೆ ಸಮಸ್ತ ಮನೋವಾಂಚಿತ ವಸ್ತುಕೋ ದೇನೆ ವಾಲೆ, ಜೀವಿಗಳಿಗೆ ಸಮಸ್ತ ಎಲ್ಲಾ ಪ್ರಕಾರದ ಮನೋವಾಂಚಿತ ಮನಸ್ಸಿನಲ್ಲಿ ಇಚ್ಛೆ ಇರುವಂತ ಸಮಸ್ತ ವಸ್ತುಗಳನ್ನ ಕೊಡುವಂತವ್ರಿದ್ದೀರಾ. ಗುಣೋಸೆ ಗುರು, ಗುಣಗಳಿಂದ ನೀವೇನಿದ್ದೀರಾ? ಗುರು ಆಗಿದ್ದೀರಾ. ಗುಣಗಳಿಂದ ನೀವೇನಿದ್ದೀರಾ? ಗುರು ಆಗಿದ್ದೀರಾ. ऐसे ಮಹಾನ್ ಪಾಪ ರಹಿತ ಗುರುವಂಕ, ಪಾಪಗಳಿಂದ ರಹಿತರಾಗಿರುವಂತ ಗುರುವಂಕ, ಗುರುಗಳನ್ನ ನಾವೇನ್ ಮಾಡಬೇಕು? ವಿರಹ ಸಹನ್ ಕರ್ನಾ ಶಕ್ಯ ನಹಿ ಹೇ. ಅಂತಹ ಗುರುಗಳನ್ನ ಕಳ್ಕೊಂಡ್ರೆ ನಮಗೆ ಆ ವಿರಹ, ದ್ವಿರದ ದುಃಖ ನಮಗೆ ಸಹನೆ ಮಾಡಿಕೊಳ್ಳೋದು ಸಾಧ್ಯವಿಲ್ಲ. इस प्रकार संपूर्ण संघ को पूछकर 4 आराधना रूप महान उद्यम को आचार्य करते हैं, जो कि आराधनाकांक्षी है और अन्य संघ के प्रति गमन करने में ಉಸ್ತುಕ ಹೇ. ಇಲ್ಲೇನು ಮಾಡ್ತಾರೆ? ಈ ಪ್ರಕಾರ ಸಂಪೂರ್ಣ ಸಂಘಕ್ಕೆ 4 ಆರಾಧನೆಗಳ ಬಗ್ಗೆ ಮಹಾನ್ ಜ್ಞಾನದ ಉದ್ಯಮ ಮಾಡಿ ಆಚಾರ್ಯ ಭಗವಂತರು ಏನ್ ಮಾಡ್ತಾರೆ? ಆರಾಧನಾಕಾಂಕ್ಷಿ, ಆರಾಧನೆಯ ಇಚ್ಛೆ ಇಟ್ಕೊಂಡಿರುವಂತ ಆಚಾರ್ಯರು ಅನ್ಯ ಸಂಘಕ್ಕೆ ಪ್ರತಿ ಗಮನ ಕರ್ನೆ ಮೇ ಉತ್ಸುಕ ಹೇ, ಅನ್ಯ ಸಂಘದಲ್ಲಿ ಹೋಗ್ಲಿಕ್ಕೆ ಅವರು ಏನಿದಾರ? ಉತ್ಸುಕರಾಗಿದಾರ ಅಂತ ಹೇಳಿ. ಯದಿ ಅಪನೆ ಸಂಘ ಮೇ ರಹಕರ್ ಹಿ ಸಮಾಧಿ ಕರೆ ತೋ ಇತನೇ ದೋಷ ಉಪಸ್ಥಿತ ಹೋತೆ ಹೇ. ಸಂಘದಲ್ಲಿ ನಿಂತ್ಕೊಂಡೇ ಸಮಾಧಿ ಮಾಡಿಕೊಂಡ್ರೆ ಎಷ್ಟು ಪ್ರಕಾರ ದೋಷಗಳು ಉತ್ಪನ್ನ ಆಗ್ತಾವ ಅದನ್ನೆಲ್ಲ ಹೇಳ್ತಾರೆ ಈಗ. ಯಾವ್ಯಾವ ದೋಷಗಳವು? ಯಾವ್ಯಾವ ದೋಷಗಳು ಅಂತಂದ್ರೆ, ಆಚಾರ್ಯಕ್ಕೆ ಆಜ್ಞಾಕ ಕೋಪ, ಆಚಾರ್ಯರ ಆಜ್ಞೆಯಿಂದ ಕೋಪ ಬರ್ಬೋದು, ಕಠೋರ ವಚನ ಕೇಳಲಿಕ್ಕಾಗ್ಬೋದು, ಕಲಹ ಆಗಬಹುದು, ದುಃಖ ಆಗಬಹುದು, ನಿರ್ಭಯತ ಆಗಬಹುದು, ಸ್ನೇಹ, ಕಾರುಣ್ಯ, ಧ್ಯಾನ್, ವಿಘ್ನ, ಆಮೇಲೆ ಅಸಮಾಧಿ ಆಗುವಂತ ಅನೇಕ ದೋಷಗಳಲ್ಲಿ ಉತ್ಪನ್ನ ಆಗಬಹುದು. ಆ ಕಾರಣದಿಂದ ಸಂಘ ಬಿಟ್ಟು ಹೋಗಬಾರದು. ಸಂಘ ಬಿಟ್ಟು ಇಲ್ಲಿ ಹೋಗಬೇಕು? ಸಂಘ ಬಿಟ್ಟು ಬೇರೆ ಸಂಘಕ್ಕೆ ಆಚಾರ್ಯರು ಹೋಗ್ಬೇಕು ಅನ್ನುವಂಥ ಮಾತಿಲ್ಲಿ ಹೇಳ್ತಾರ. ಇನ್ ಸಬ್ ದೋಷೋಂಕೋ ಆಗೆ ಕ್ರಮಸೆ ಕತೀನಿ, ಎಲ್ಲಾ ಪ್ರಕಾರ ದೋಷಗಳನ್ನ ಇಲ್ಲಿ ಮುಂದೆ ಇಲ್ಲಿ ಆಚಾರ್ಯ ಭಗವಂತರು ಕ್ರಮದಿಂದ ನಮಗೆ ತಿಳಿಸಿ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರ. ಸಂಘ ಮೇ ಅನೇಕ ಮುನಿ ಹೇ, ಸಂಘದಲ್ಲಿ ಅನೇಕ ಮುನಿಗಳಿದಾರ. उनमें स्थविर मुनि कभी पर का अपवाद करने में ಉದ್ಧತ ಹೋ ಜಾತೆ ಹೇ. ಸ್ಥವಿರ್ ಕಲ್ಪಿ ಮುನಿಗಳಂತ ಹೇಳಿದ್ರಲ್ಲ, ಆ ಸ್ಥವಿರ್ ಮುನಿಗಳು ಏನ್ ಮಾಡ್ತಿರ್ತಾರಂತರ? ಕಭಿ ಪರಕ ಅಪವಾದ ಕರ್ನೆ ಮೇ, ಪರರ ಅಪವಾದ ಮಾಡೋದ್ರಲ್ಲಿ ಉದ್ಧತರಾಗಿರ್ತಾರ. ಓರ್ ಕೋಯಿ
शिक्षाशील मुनि कठोर परिणामी कलह में तत्पर स्वच्छंद हो जाता है. ಶಿಕ್ಷಾಶೀಲ ಮುನಿಗಳು ಕಠೋರ ಪರಿಣಾಮದಿಂದ ಏನಾಗ್ತಾರೆ, ಕಲಹ ಮಾಡಲಿಕ್ಕೆ ತತ್ಪರರಾಗಿ ಸ್ವಚ್ಛಂದರಾಗಿ ಬಿಡ್ತಾರ. ಸ್ವಚ್ಛಂದ ಹೋ जाते हैं. इस प्रकार के शिष्य अपने संग में आचार्य की आज्ञा का शीघ्र ही भंग कर डालते हैं. ಈ ಪ್ರಕಾರ ಶಿಷ್ಯರು ಸಂಘದಲ್ಲಿದ್ದಾಗ ಆಚಾರ್ಯರ ಆಜ್ಞೆಯನ್ನು ಮಾಡ್ತಾರೆ, ಶೀಘ್ರದಲ್ಲಿ ಅತಿ ಶೀಘ್ರದಲ್ಲಿ ಭಂಗ ಮಾಡಿಬಿಡ್ತಾರ. जो आज्ञा भंग आचार्य के असमाधि का कारण बन जाता है. ಮತ್ತು ಆಜ್ಞೆಯನ್ನು ಭಂಗ ಮಾಡಿರುವಂತ ಆ ಶಿಷ್ಯರಿಂದ ಈ ಆಚಾರ್ಯರದು ಗುರುಗಳದ್ದು ಏನಾಗಬಹುದು, ಸಮಾಧಿ ಅಸಮಾಧಿ ಆಗಬಹುದು, कारण बन जाता है. अर्थात आज्ञा नहीं मानने से आचार्य के परिणाम अशांत हो जाते हैं. ಆಜ್ಞೆ ಕೇಳಲಿಲ್ಲ ಅಂದ್ರೆ ಅಶಾಂತಿ ಆಗಿಬಿಡುತ್ತೆ, ಪರಿಣಾಮದಲ್ಲಿ ಅಶಾಂತಿ ಆಗಿಬಿಡುತ್ತೆ. ಉಸ್ಸೆ ಉನಕಿ ಸಮಾಧಿ ಬಿಗಡ್ತಿ ಹೇ, ಅದರಿಂದ ಅವ್ರ ಸಮಾಧಿ ಏನಾಗಬಹುದು, ಕೆಡಬಹುದು ಅನ್ನುವಂತ ಉದಾಹರಣೆಯಲ್ಲಿ ಹೇಳ್ತಾರ. जब समाधि के इच्छुक आचार्य अन्य संघ में रहते हैं, ಯಾವಾಗ ಸಮಾಧಿಯನ್ನು ಇಚ್ಛೆ ಪಡುತ್ತಾ ಆಚಾರ್ಯರು ಬೇರೆಯವ್ರ ಸಂಘದಲ್ಲಿ ಇರ್ತಾರ, अन्य संघ में रहते हैं, तब जिनका महत्व हीन हुआ, ಅವರ ಮಹತ್ವ ಏನಾಗುತ್ತೆ ಅವಾಗ ಅಲ್ಲಿ ಕಡಿಮೆ ಆಗಿಬಿಡುತ್ತೆ. जो संघ का कुछ कार्य नहीं करते, ಸಂಘದ ಯಾವುದು ಕೆಲಸ ಅಲ್ಲಿ ಮಾಡ್ಲಿಕ್ಕೆ ಅವರಿಗೆ ಏನು ಕೆಲಸ ಇರುವುದಿಲ್ಲ. ऐसे उन आचार्य के उपर्युक्त उद्दंड मुनियों द्वारा आज्ञा भंग कर दिए जाने पर भी असमाधि नहीं होती है. ಸಂಘದ ಯಾವ ಜವಾಬ್ದಾರಿನೇ ಇಲ್ಲಾಗಿತ್ತಂದ್ರ ಆಜ್ಞೆ ಯಾರ ಪಾಲನೆ ಮಾಡಿದ್ರು ಅಷ್ಟೇ, ಯಾರು ಆಜ್ಞಾ ಭಂಗ ಮಾಡಿದ್ರು ಅಷ್ಟೇ, ಯಾರು ಸೇವೆ ಮಾಡಿದ್ರು ಅಷ್ಟೇ, ಯಾರು ವಿಪರೀತವಾಗಿ ಸೇವೆ ಮಾಡಿದ್ರು ಅಷ್ಟೇ, ಅವ್ರಿಗೆ ಏನು ಅದರ ಬಗ್ಗೆ ತಲೆ ಟೆನ್ಷನ್ ಇರುವುದಿಲ್ಲ. ಆ ಕಾರಣದಿಂದ ಅವ್ರ ಸಮಾಧಿ ಏನಾಗಬಹುದು, ಒಳ್ಳೆ ರೀತಿಯಿಂದ ಆಗಬಹುದು. ಅರ್ಥಾತ್ पर संग में रहते हैं वहां तो दूसरे आचार्य की आज्ञा का भंग कोई उद्दिष्ट शिष्य कर लेवे तो भी समाधि के इच्छुक आचार्य कोप को प्राप्त नहीं होता. ಬೇರೆ ಸಂಘದಲ್ಲಿ ಹೋದಾಗ ಅಲ್ಲಿ ಸಂಘದ ಶಿಷ್ಯರು ಆಜ್ಞಾ ಭಂಗ ಮಾಡಿದ್ರು ಕೂಡ ಇವರಿಗೆ ಕೋಪ ಆದಿ ಯಾವುದು ಅಶಾಂತಿ ಇವರಿಗೆ ಆಗುವುದಿಲ್ಲ. ಅಶಾಂತಿ ನಷ್ಟ नहीं होती है, ಶಾಂತಿ ಇವ್ರದ್ದು ನಷ್ಟ ಅಲ್ಲಿ ಆಗುವುದಿಲ್ಲ. ಅಥ ಸಮಾಧಿ ಕೆ ವಕ್ತ ಆಚಾರ್ಯ ಪರಾಯೇ ಸಂಘ ಮೇ ಜಾತೆ. ಆ ಕಾರಣದಿಂದ ಆಚಾರ್ಯರು ಸಮಾಧಿಗೋಸ್ಕರ ಬೇರೆಯವ್ರ ಸಂಘದಲ್ಲಿ ಹೋಗ್ತಿರ್ತಾರ. ಪರುಷ ದೋಷದಲ್ಲಿ ಏನ್ ಹೇಳ್ತಾರ ಅಂತಂದ್ರ, दुष्ट चेष्टा वाले बाल वृद्ध शैक्ष मुनियों को देखकर आचार्य उन शिष्यों के प्रति निष्ठुर वाक्य कहते हैं. ನಿಷ್ಠುರವಾದ ವಾಕ್ಯ ಮಾತಾಡಬೇಕಾಗತ್ತೆ ಸಂಘದಲ್ಲಿದ್ದಾಗ. ಯಾಕೆ ಹೇಳಿ ನೋಡೋಣ, ಬಾಲ ಮುನಿಗಳಿದಾರ ಅಥವಾ ಅತಿ ವೃದ್ಧ ಮುನಿಗಳಿದಾರ, ಅದ್ರದ್ದು ಏನೋ ವಿಚಿತ್ರವಾಗಿ ಕ್ರಿಯೆಗಳು ನಡ್ತಿರ್ತಾವ. ಕೆಲವೊಂದು ಮಾಡಕ್ಕಾಗ್ತಾವ ಅಂತ ಮಾಡ್ತಿರ್ತಾವ, ಕೆಲವೊಂದು ಮಾಡಕ್ಕಾಗಲ್ಲ ಅಂತ ಮಾಡಿ ಬಿಟ್ಟಿರ್ತಾವ, ಏನೇನೋ ನಡೆದಿರ್ತಾವ. ಸಂಘದಲ್ಲಿದ್ದಾಗ ಏನಾಗತ್ತೆ, ನಿಷ್ಠುರ ಆಗ್ಬೇಕಾಗತ್ತೆ. ಅಲ್ಲಿ ಸಂಘದಲ್ಲಿದ್ದಾಗ ದೊಡ್ಡವರಿದ್ದಾಗ ಅಲ್ಲಿ ಏನಾಗುತ್ತೆ, ನಿಷ್ಠುರ ಆಗಬೇಕಾಗತ್ತೆ. ಅಥವಾ अपनी प्रसिद्धि के कारण धीट हुए तथा राग द्वेष मोहादि से युक्त हुए वे मुनि आचार्य देव के प्रति कठोर वाक्य बोलने लग जाते हैं. और ಸ್ವಂತ ಪ್ರತಿಷ್ಠೆಗೋಸ್ಕರ ಸಂಘದಲ್ಲಿರುವಂತಹ ಆಚಾರ್ಯರಿಗೆ, ಸಮಾಧಿ ತಗೊಂಡಿರುವಂತಹ ಆಚಾರ್ಯರಿಗೆ ಮನೆಯಲ್ಲಿ ಮಾತಾಡ್ತಾರೆ ನೋಡ್ರಿ. ಮನೆಯಲ್ಲಿ ಮುದುಕರು ಮುದುಕಿಯರೆಲ್ಲ ಇರ್ತಾವಲ್ಲ, ಸೊಸೆದೇರು ಅಥವಾ ಮಕ್ಕಳು ಮೊಮ್ಮಕ್ಕಳು ಏನ್ ಬೇಕಾದ ಬಾಯಿಗೆ ಬಂದಂಗೆ ಬೈತಿರ್ತಾವ ಅದಕ್ಕೆ ಮನೆಯಲ್ಲಿರುವಂತ ಮುದುಕಿಯರಿಗೆ. ಯಾಕೆ ಸುಮ್ಮನೆ ಕೊಂಡಲ್ಲಿ ಮೂಲೆಯಲ್ಲಿ ಏನು ಕೊಡ್ತೀವ ಅದನ್ನೇ ತಿನ್ಕೊಂಡು ಸುಮ್ಮನೆ ನಾಯಿ ತರ ಬಿದ್ದಿರ್ಬೇಕು ಅಂತ. ಅಜ್ಜಿ ನಿಮ್ಗೆ ಹಿಂಗೆಲ್ಲ ಯಾವ್ದಾರು ಮಾತಾಡಿದ್ರ ಯಾರು ಮಾತಾಡ್ರ ನಿಂಗೆ ಯಾರಾದ್ರ ಹಂಗೆ ಏನಾದ್ರ ಮಾತಾಡ್ರ ಅಜ್ಜಿ ನಾನು ಸಂಗಾಟ ಬಂದ್ಬಿಟ್ರೆ ನಾನು ಕರ್ಕೊಂಡು ಹೋಗ್ಬಿಡ್ತೀನಿ ನಿಮ್ಮನ್ನ. ಒಳ್ಳೆ ರೀತಿ ಸಮಾಧಿ ಮಾಡಿಸ್ಬಿಡ್ತೀನಿ ಇಲ್ಲೇ ಬೆಂಗಳೂರದಾಗ. ಹೀಗಾಯ್ತಂದ್ರು. ಈ ರೀತಿ ಬಹಳಷ್ಟು ಮನೆಗಳಲ್ಲಿ ಆಗಿದಾವ, ಬಹಳಷ್ಟು ಮನೆಗಳಲ್ಲಿ ನಡೀತಾ ಇದಾವ, ಬಹಳಷ್ಟು ಮನೆಗಳೆಲ್ಲ ನೋಡಿದೀವಿ, ಕೇಳಿದೀವಿ. ಕೆಲವೊಂದು ಅವ್ರು ಬಂದು ದುಃಖಗಳನ್ನ ಬಂದು ನಮ್ಮ ಮುಂದೆ ಹೇಳ್ತಿರ್ತಾರ, ಮಹಾರಾಜರೇ ನಮ್ಮ ಪರಿಸ್ಥಿತಿ ಯಾವ ರೀತಿ ಅಂತಂದ್ರೆ ಬಾಗಲಲ್ಲಿ ಇರುವಂತ ನಾಯಿ ತರ ಆಗಿದೆ ಅಂತ ಹೇಳ್ತಿರ್ತಾರೆ ಕೆಲವೊಬ್ರು. ಯಾವ ರೀತಿ ಪರಿಸ್ಥಿತಿ ಅಂದ್ರೆ ಮನೇಲಿರುವಂತ ಪಾಪ ವಯಸ್ಸಾದವ್ರು ಮುದುಕಿಯರದು ನಾಯಿ ತರ ಪರಿಸ್ಥಿತಿ. ಸುಮ್ಮನೆ ಅಲ್ಲಿ ಮೂಲೆಯಲ್ಲಿ ಕುತ್ಕೊಂಡಿರ್ಬೇಕು, ಎದರಲ್ಲೇನೋ ಏನೂ ಬಂದಿಲ್ಲ, ನಮ್ಗೇನು ಡಿಸ್ಟರ್ಬ್ ಮಾಡಂಗಿಲ್ಲ, ನಾವ್ ಏನ್ ತಿನ್ನ ಕೊಡ್ತೀವಿ ಅದನ್ನ ತಿನ್ಬೇಕು, ನಾವ್ ಎಲ್ಲಿ ಮಲಗಂತೀವಿ ಅಲ್ಲಿ ಮಲಗಬೇಕು, ಎಲ್ಲಿ ಕುಂಡ್ರಂತೀವಿ ಅಲ್ಲಿ ಕುಂಡ್ರಬೇಕು, ನಾವ್ ಏನ್ ಹೇಳ್ತೀವಿ ಅದನ್ನ ಮಾಡಬೇಕು. ಹಾಗೆ ಇರುವಂತ ಪರಿಸ್ಥಿತಿಗಿಂತ ಅಜ್ಜಿ ಒಳ್ಳೇದಲ್ಲ. ಇನ್ನು ಕೈಕಾಲು ಗಟ್ಟಿದ್ದಾಗ ದೀಕ್ಷಾ ತಗೊಂಡು ಸಮಾಧಿ ಮಾಡ್ಕೊಳ್ಳೋದು, ಹೌದಿಲ್ಲ? ಏನ್ ಮಾಡೋದು, ಯಾವಾಗ ತಗೊಳ್ತಾರ ಗೊತ್ತಿಲ್ಲ. ಅಲ್ಲ, ಈ ಪರಿಸ್ಥಿತಿಗಳು ಬಹಳಷ್ಟರ ಮನೇಲಿದಾವ.
ಕೆಲವೊಂದು ಪಾಪ ಅಜ್ಜಿಗಳು ನೇಮಗಳನ್ನು ತಗೊಂಡಿರ್ತಾರೆ, ವ್ರತ ನಿಯಮ ಸಾಧನೆ ಮಾಡಬೇಕು, ತಪಶ್ಚರ್ಯ ಮಾಡಬೇಕು, ಸಾಧ್ಯವಾದಷ್ಟು ನಾವು ಚರ್ಯ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಿರ್ತಾವ. ವಯಸ್ಸಾಯ್ತು, ಕೈಕಾಲದಲ್ಲಿ ಶಕ್ತಿ ಇಲ್ಲ, ಶಕ್ತಿಹೀನ ಆದಾಗ ಮನೆಯಲ್ಲಿ ಸ್ವಸ್ಥರ ವ್ಯವಸ್ಥಿತವಾಗಿ ಎಲ್ಲ ವ್ಯವಸ್ಥೆ ಮಾಡಿಕೊಡಲ್ಲ, ಮಕ್ಕಳು ವ್ಯವಸ್ಥೆ ಮಾಡಿಕೊಡಲ್ಲ. ಅವಾಗ ವ್ರತ ಭಂಗ ಮಾಡ್ಕೊಳ್ಬೇಕಾಗತ್ತೆ, ವ್ರತವನ್ನು ನಾಶ ಮಾಡ್ಕೊಳ್ಬೇಕಾಗತ್ತೆ, ವ್ರತಗಳನ್ನ ಬಿಡಬೇಕಾಗುತ್ತೆ. ಕೊನೆಯದಾಗಿ ಸಮಾಧಿ ಕೂಡ ಅಸಮಾಧಿ ಆಗಿಬಿಡತ್ತೆ, ಕೊನೆಯದಾಗಿ ಮರಣ ಕೂಡ ಹೇಗಾಗತ್ತೆ, ಆರ್ತ ರೌದ್ರ ಧ್ಯಾನ ಪೂರ್ವಕ ಮರಣ ಆಗಿಬಿಡುತ್ತೆ. ಇಂಥ ಪರಿಸ್ಥಿತಿಗಳು ಬರ್ತಾವ. ಅದಕ್ಕಿಂತ ಒಳ್ಳೇದು ನೋಡ್ರಿ ಅಜ್ಜಿ, ಇನ್ನೂ ಕೈಕಾಲದಲ್ಲಿ ಗಟ್ಟಿ ಇದ್ದಾಗ, ಶಕ್ತಿ ಇದ್ದಾಗ ರಪ್ಪ ಅಂತ ಹೋಗಿ ಯಾವ್ದಾರ ಸಂಘದಲ್ಲಿ ಸೇರ್ಕೊಂಡು ದೀಕ್ಷಾ ತಗೊಂಡು ಟಕ್ ಅಂತ ಮುಗಿಸಿ ಹೋಗಿಬಿಡೋದು. ದೀಕ್ಷಾ ತಗೊಂಡು ಟಕ್ ಅಂತ ಹೇಳೋದು ಭಾಳ ಈಸಿ ಇದೆ. ಟಕ್ ಅಂತ ರಪ್ ಅಂತ ಮನೆ ಬಿಟ್ಟು ಟಕ್ ಅಂತ ದೀಕ್ಷಾ ತಗೊಂಡು ಹೋಗೋದು ಹೇಳೋದು ಭಾಳ ಈಸಿ ಇದೆ. ಅದು ಹೌದಿಲ್ಲ ಅಜ್ಜಿ? ಈ ಪ್ರಕಾರ ನೋಡ್ರಿ, ಅಲ್ಲಿ ಬರ್ಡನ್ ಇಲ್ಲ, ಗುರುಗಳು ಸೇವೆ ಮಾಡ್ತಿರ್ತಾರೆ. ನಿಮ್ಮದು ಸಮಾಧಿ, ಇದು ಶಾಸ್ತ್ರ ಓದ್ತಾ ಇದ್ದೀವಿ ಏನಕ್ಕೆ ನಾವಿಲ್ಲಿ? ಈ ಶಾಸ್ತ್ರದಲ್ಲಿ ಹೇಳಿರೋದು ಏನ್ರಿ ಇಲ್ಲಿ? ಈ ಶಾಸ್ತ್ರದಲ್ಲಿ ಹೇಳಿದ್ದೇ ಇದನ್ನ. ದೀಕ್ಷಾ ತಗೊಂಡಾಗ ನಿಮ್ಮ ಸಮಾಧಿ ಮಾಡೋಕ್ಕೆ 48 ಜನ ಮುನಿಗಳಿದ್ದಿರ್ತಾರೆ ಅಂತ ಹೇಳ್ತಾರೆ. ಒಂದಲ್ಲ ಎರಡಲ್ಲ, 48 ಜನ ನಿಮ್ಮ ಸೇವೆ ಮಾಡೋಕ್ಕೆ, ನಿಮ್ಮ ಕೈಕಾಲ ಒತ್ತಲಿಕ್ಕೆ, ನಿಮಗೆ ಆಹಾರದ ವ್ಯವಸ್ಥೆ ಮಾಡಲಿಕ್ಕೆ, ನಿಮಗೆ ನೀರಿನ ವ್ಯವಸ್ಥೆ ಮಾಡಲಿಕ್ಕೆ, ನಿಮಗೆ ಔಷಧ ಉಪಚಾರದ ವ್ಯವಸ್ಥೆ ಮಾಡಲಿಕ್ಕೆ, ನಿಮಗೆ ಉಪದೇಶ ಕೊಡಲಿಕ್ಕೆ, ನಿಮ್ಮ ರಕ್ಷಣೆ ಮಾಡಲಿಕ್ಕೆ, ಎಲ್ಲ ಪ್ರಕಾರದ ಉಪಸರ್ಗ ಬರ್ತಿರ್ತಾವ. ಆ ಉಪಸರ್ಗದಿಂದ ನಿಮ್ಮನ್ನು ದೂರ ಮಾಡಲಿಕ್ಕೆ, ನಿಮಗೆ ನಮೋಕಾರ ಮಂತ್ರ ಹೇಳಲಿಕ್ಕೆ, ನಿಮ್ಮ ಚರ್ಯಾದ ಪಾಲನೆ ಮಾಡಿಸ್ಲಿಕ್ಕೆ 48 ಪ್ರಕಾರದ ಸಾಧುಗಳು ನಿಮ್ಮ ಜೊತೆಗಿರ್ತಾರೆ. ಅವಾಗ ಮನ್ಯಾಗ ಒಂದು ನಾಯಿವಿ ನೋಡಲ್ಲ ನಿಮ್ಮನ್ನ. ಅದಕ್ಕಿಂತ 48 ಜನ ಪಿಂಚಿಧಾರಿಗಳು, ಅವ್ರು ಮಾತಾಜಿ ಇರ್ಬೋದು ಅಥವಾ ಮಹಾರಾಜರು ಇರ್ಬೋದು, 48 ಜನ ಇದ್ರಲ್ಲಿ ಹೇಳ್ಯಾರ. 48 ಜನ ನಿಮ್ ಸೇವೆ ಮಾಡ್ತಿದಾರೆ ನೋಡ್ರಿ. ಒಳ್ಳೇದ್ಯಾವುದು? ಇನ್ನೊಬ್ಬರಿಗೆ ಬರ್ಡನ್ ಆಗಲ್ಲ. ದೀಕ್ಷಾ ತಗೊಂಡ್ರೆ ಇನ್ನೊಬ್ಬರಿಗೆ ಬರ್ಡನ್ ಆಗಲ್ಲ. ಬಂದು ಸೇವೆ ಮಾಡ್ತಾರೆ ನಿಮ್ದು. ಅವಾಗ ನಿಮ್ಮ ಮನೆಯಲ್ಲಿದ್ದಾಗ ಯಾವ ಪರಿಸ್ಥಿತಿ ಅಪ್ಪ ನಿಮಗೆ ಹೇಳೋದು ಬೇಸರ ಆಗಬಹುದು. ನನಗೆ ಆ ಮಾತುಗಳಿಲ್ಲ. ನಾನು ನೋಡಿದೀವಿ ಒಂದೊಂದು ತಾಯಿಂದಿರೋದು, ಒಂದೊಂದು ಮುದುಕಿಯರದು, ಅಜ್ಜಿಗಳದು ಪರಿಸ್ಥಿತಿ. ಬಂದು ಅಳ್ತಿರ್ತಾವ, ನಮ್ಮ ಮುಂದೆ ಬಂದು ಕುತ್ಕೊಂಡು ಅಳ್ತಿರ್ತಾವ, ದುಃಖಿ ಆಗ್ತಿರ್ತಾವ, ಕಣ್ಣಲ್ಲಿ ನೀರು ತೆಗಿತಿರ್ತಾವ. ಮಹಾರಾಜರು ಏನಾರ ಮಾಡಿ ಬೇಗ ನಮ್ಮದು ಮರಣ ಆಗಲಿ ಅಂತ ಆಶೀರ್ವಾದ ಕೊಟ್ಟು ಬಿಡಿ ಅಂತ ಇಷ್ಟು ಬೇಸರದಲ್ಲಿ ಇರ್ತಾವ. ನಮ್ಮ ಮರಣ ಆಗಲಿ, ಸಾಕಾಗಿದೆ ಮಹಾರಾಜರ, ಮನೆಯಲ್ಲಿ ಬದುಕಲಿಕ್ಕೆ ಆಗ್ತಿಲ್ಲ, ಸಾಯ್ಲಿಕ್ಕೆ ಆಗ್ತಿಲ್ಲ ಅಂತ ಪರಿಸ್ಥಿತಿ ಬಂದಿದೆ. ಎಲ್ಲರ ಬಿಟ್ಟು ಹೋಗಬೇಕಂದ್ರೆ ದಾರಿ ಗೊತ್ತಾಗ್ತಿಲ್ಲ. ಈ ರೀತಿ ಆ ಪರಿಸ್ಥಿತಿ ಬರೋಕ್ಕಿಂತ ಮುಂಚೆನೆ ಹೊರಟ್ಬಿಡೋದು. ಎಲ್ಲರೂ ಹೋಗಿ ಯಾವ್ದಾರ ಸಂಘದಲ್ಲಿ ಸೇರ್ಕೊಂಡು ಸಮಾಧಿ ಮರಣ ಸಾಧಿಸ್ಕೊಂಡು ಟಕ್ ಅಂತ ಸ್ವರ್ಗದಲ್ಲಿ ಹೋಗಿ ಕುತ್ಕೊಂಡ್ಬಿಡೋದು ಅಜ್ಜಿ. ಅವಾಗ ಮೋಕ್ಷ ಹೇಳಿದಾಗ ಸ್ವರ್ಗಕ್ಕೆ ಬಂತು ಗಾಡಿಗ. ಎಲ್ಲಿ ಹೋಗೋದ ಹೇಳ್ರಿ? ನಾವು ಏನಾರ ಮಾಡಿ ಅಜ್ಜಿನ ಹೊರಗೆ ಹಾಕಬೇಕಂತ ಇದ್ದೀವಿ. ಅಜ್ಜಿ ಹೊರಗೆ ಹೋಗ್ಲಿಕ್ಕೆ ರೆಡಿನೇ ಇಲ್ಲ. ಪ್ರಿನ್ಸಿಪಾಲ್ರು ನಿಮ್ಮನ್ನು ಏನಾರ ಮಾಡಿ ಮನೆಯಿಂದ ಹೊರಗೆ ಹಾಕಬೇಕಂತ ಪ್ರಯತ್ನ ಪಡ್ತಿದ್ದೀವಿ. ನೀವಂತೂ ಮನೆಯಿಂದ ಹೊರಗೆ ಬರ್ಲಿಕ್ಕೆ ರೆಡಿನೇ ಇಲ್ಲ ನೋಡ್ರಿ. ಅಯ್ಯೋ ಕತಿ, ರೆಡಿ ಇದ್ರೂ ಕೂಡ ಕರ್ಮ ಬಿಡ್ತಿಲ್ಲ ಅಂತೆ. ಕರ್ಮ ನಿಮ್ಮನ್ನು ಹಿಡ್ಕೊಂಡಿಲ್ಲ, ನೀವು ಹಿಡ್ಕೊಂಡ್ಬಿಟ್ರಿ ಕರ್ಮನ. ಕರ್ಮ ನಿಮ್ಮನ್ನು ಹಿಡ್ಕೊಂಡಿಲ್ಲ, ನೀವು ಕರ್ಮ ಹಿಡ್ಕೊಂಡ್ಬಿಟ್ಟಿರಿ. ಕರ್ಮ ನಾವೇ ಬಿಡಿಸ್ಬೇಕದ್ನ. ಮಾಡಿದ್ದಾರಜ್ಜಿ ಕರ್ಮ? ಕರ್ಮ ಮಾಡಿದ್ಯಾರ? ನಾವೇ ಮಾಡಿದ್ದಲ್ಲ. ಬಿಡಿಸೋದು ಯಾರದ್ನ? ಕಟ್ಕೊಂಡಿದ್ದಾರ ನಾವೇ. ಬಿಡಿಸೋದು ಕೂಡ ಬೇರೆಯವ್ರು ಯಾರು ಬರಲ್ಲ ಇಲ್ಲಿ. ನಾವು ಹೇಳೋದೇನಂದ್ರೆ ಅದು ಗೊತ್ತಾರ, ಕರ್ಮ ನಮ್ಮನ್ನು ಬಿಡ್ತಾ ಇಲ್ಲ ಅಂತ. ಕಟ್ಕೊಂಡಿದ್ದು ನಾವ, ಬಿಡಿಸೋದು ನಾವ, ಮತ್ತೆ ಅಪವಾದ ಹಾಕೋದು ಯಾರ ಮೇಲೆ? ಕರ್ಮದ ಮೇಲೆ. ಅದೇನು ಮಾಡಿತ್ತು ಪಾಪ ನಿಮ್ಗೇನು ಕಟ್ಕೋ ಅಂತ ಬೆನ್ನ ಹತ್ತಿತ್ತೆ ನನಗದ. ಬಾರೋ ಅಪ್ಪ ನನ್ನ ಕಟ್ಕೋ, ಬಾರೋ ಅಪ್ಪ ನನ್ನ ಕಟ್ಕೋ, ಬಾರೋ ಅಪ್ಪ ನನ್ನ ಕಟ್ಕೋ ಅಂತ ಕರ್ಮ ಬೆನ್ನ ಹತ್ತಿತ್ತೆ ನಿಮ್ದು? ಇಲ್ಲ. ಕಟ್ಕೊಂಡಿದ್ದು ನಾವ, ಬಿಡಿಸೋದು ನಾವ, ಮತ್ತೆ ಅಪವಾದ ಹಾಕೋದು ಯಾರ ಮೇಲೆ? ಕರ್ಮದ ಮೇಲೆ. ನಾನು ಬಿಡ್ತಾ ಇಲ್ಲ ಅದು ಅಂತ. ಅದು ಹೇಳ್ತೀವಲ್ಲ, ಕುಣಿಲಿಕ್ಕೆ ಬರಲ್ಲ ನೆಲ ಡೊಂಕ ಅಂತ ಹೇಳೋದು. ಆ ರೀತಿ ಆಗಿತ್ತು ನೋಡ್ರಿ ನಮ್ಮ ಪರಿಸ್ಥಿತಿ. ಅಜ್ಜಿ ಏನ್ ಮಾಡೋದು ಹೇಳ್ರಿ ಅಜ್ಜಿ? ಹೆಂಗ್ ಮಾಡೋದು? ಆ ರೀತಿಯಲ್ಲಿ ಆ ಆಚಾರ್ಯರಿಗೆ ಸಂಘದಲ್ಲಿದ್ರಂತಂದ್ರ ಸಂಘದ ಮುನಿಗಳು ಕಠೋರವಾದ ವಚನಗಳನ್ನ ಪ್ರಯೋಗ ಮಾಡಬಹುದು.
ಕಠೋರವಾದ ವಚನದಿಂದ ಅವರಿಗೆ ನಾವು ಸುಮ್ಮನೆ ಕೂರಿಸುವಂತ ಪರಿಸ್ಥಿತಿ ಬರಬಹುದು. ಮನೆಯಲ್ಲಿ ಯಾವ ರೀತಿ ಮುದುಕ ಮುದುಕಿಯರಿಗೆ ಮಕ್ಕಳು ಮೊಮ್ಮಕ್ಕಳು ಸ್ವಸ್ಥರು ಬಂದು ಮೂಲೆಯಲ್ಲಿ ಕೂರಿಸ್ಬಿಡ್ತಾರಲ್ಲ, ಆ ರೀತಿ ಸಂಘದಲ್ಲಿದ್ದರೆ ಈ ಪರಿಸ್ಥಿತಿ ಬರಬಹುದು ಅನ್ನೋಂಥ ಉದ್ದೇಶದಿಂದ ಸಂಘ ಬಿಟ್ಟು ಹೋಗ್ಲಿಕ್ಕೆ ಹೇಳಿದ್ರು ಆಚಾರ್ಯರಿಗೆ. ಸಂಘ ಬಿಟ್ಟು ಬೇರೆ ಸಂಘದಲ್ಲಿ ಹೋಗು, ಅಲ್ಲಿ ನಿಮ್ಮದು ಸಲ್ಲೇಖನ ಒಳ್ಳೆ ರೀತಿಯಿಂದ ಆಗಬಹುದು, ನಿಮ್ಮ ಸಂಘದಲ್ಲಿ ಸಲ್ಲೇಖನ ಸಾಧ್ಯವಿಲ್ಲ. ಅದನ್ನೇ ಹೇಳ್ತಾ ಇರೋದು ಇಲ್ಲಿ. ನಿಮಗೂ ಅದೇ ಡೌಟ್ ಇತ್ತು ನೋಡ್ರಿ. ನಾವು ಇದಕ್ಕೆ ಬಿಡ್ಬೇಕು ನೋಡ್ರಿ, ಇವತ್ತು ಗೊತ್ತಾಯ್ತಾ. ಬೇರೆ ಸಂಘದಲ್ಲಿ ಏನೋ ಸಾಯಿಲ ಕಡೆ ಅವಾಗ ನಾವು ನಮ್ ಜವಾಬ್ದಾರಿ ಇರೋದಲ್ಲಿ ಅಲ್ಲಿ ಎಲ್ಲಿ ಅದನ್ನೇ ಹೇಳಿದ್ರು ಹಿಂದೆಯಲ್ಲಿ ನಮಗೇನೋ ವಿಕಲ್ಪ ಇರಲ್ಲ ಅಲ್ಲಿ. ಅವಾಗ ಬೇರೆ ಸಂಘದಲ್ಲಿ ಏನೋ ಅವ್ರದವ್ರದ್ದು ಏನೋ ಇದ್ರು ಕೂಡ ಅವ್ರ ಗುರುಗಳು ಇರ್ತಾರೆ, ಅವ್ರು ನೋಡ್ಕೊಳ್ತಿರ್ತಾರೆ. ಅಲ್ಲಿ ನಮಗೆ ಯಾವ ಟೆನ್ಷನ್ ಇರಲ್ಲ. ಅಲ್ಲಿ ನಾವೇನಲ್ಲಿ ನೆಂಟ್ರಿದ್ದಂಗೆ. ಅಲ್ಲಿ ಬೇರೆಯವ್ರ ಸಂಘದಾಗ ಹೋದಾಗ ನಾವು ಯಾರ ಪಾವನೇರ್ ಇದ್ದಂಗ, ಅಲ್ಲಿ ನೆಂಟ್ರಿದ್ದಂಗ. ನೆಂಟ್ರಿಗೆ ಏನ್ ಟೆನ್ಷನ್ ಇರ್ತಾವ? ಏನಿರಲ್ಲ. ಮತ್ತೆ ಬೇರೆಯವ್ರ ಸಂಘದಾಗ ಹೋದಾಗ ನೆಂಟ್ರಿಗೆ ಬಹಳ ಚಂದ ನೋಡ್ತಿರ್ತಾರ, ಬಹಳ ಚೆನ್ನಾಗಿ ನೋಡ್ತಿರ್ತಾರೆ. ಬೇರೆಯವ್ರ ಸಂಘದಾಗ ಹೋದಾಗ ಬಹಳ ಪ್ರೀತಿಯಿಂದ ನೋಡ್ತಿರ್ತಾರ. ಅದೇ ನಮ್ಮ ಸಂಘದಲ್ಲೇ ಇಂಥವು ಇರ್ತಾವ. ಸ್ವಂತ ಸಂಘದಲ್ಲಿ, ನಮ್ಮ ಸಂಘದ ಸ್ವಂತ ಸಂಘದಲ್ಲಿ, ಹೌದಲ್ರಿ? ಅದಕ್ಕೆ ಬಿಟ್ಟು ಹೋಗೋದು ನೋಡ್ರಿ ಬೇಗ. ಯಾವಾಗ ದೀಕ್ಷಾ ಆಗೋದು? ಯಾವಾಗ ನೀವು ಮನೆ ಬಿಟ್ಟಾಗ ದೀಕ್ಷಾ ಆಗೋದಲ್ಲ. ನೀವು ಮನೆ ಬಿಟ್ಟಾಕ ರೆಡಿನೇ ಇಲ್ಲ ಅಲ್ಲ. ನಾನು ಅದನ್ನೇ ಹೇಳ್ತೇನೆ, ಯಾವಾಗ ಅಂತ ಕೇಳಿದೆ. ಮನೆ ಯಾವಾಗ ಬಿಡ್ತೀರಾ? समाधि के इच्छुक आचार्य स्वसंग में रहते हैं, वे कभी शिक्षा के वाक्य कह देवे और उसको कोई सहन न करे तो उन उद्दंड शिष्यों के साथ आचार्य का असमाधि करने वाला महान कलह झगड़ा हो जाएगा. ಸಂಘದಲ್ಲಿದ್ದಾರೆ, ಅಧಿಕಾರ ಅಂತೂ ಏನೂ ಇಲ್ಲ. ಯಾಕೆ ಹೇಳಿ? ಆಚಾರ್ಯ ಪದ ಬೇರೆ ಕೊಟ್ಟು ಬಿಟ್ಟಾರ. ಅಧಿಕಾರಲ್ಲಿ ಏನೂ ಇಲ್ಲ. ಈಗ ಆಚಾರ್ಯ ಸ್ಥಾನ ಇಲ್ಲ, ಶಿಷ್ಯರ ತರಾನೇ ಸುಮ್ಮನೆ ಬದುಕಬೇಕಲ್ಲಿ. ಆವಾಗ ಸಂಘದಲ್ಲಿ ಏನೋ ಧರ್ಮದ ಚರ್ಚೆ ನಡೀತಾ ಇದೆ, ಸ್ವಾಧ್ಯಾಯ ನಡೀತಾ ಇದೆ. ಅವಾಗ ಏನಾದ್ರೂ ಒಂದು ವಾಕ್ಯ ಬಾಯಿಂದ ಹೊರಗಡೆ ಬಂತು, ಶಿಷ್ಯ ಬೇರೆ ಒಬ್ಬಿರ್ತಾನ, ಅವನು ಸಹನೆ ಆಗಲ್ಲ, ಅವನು ಉದ್ದಂಡ ಇರ್ತಾನ. ಉದ್ದಂಡ ಇದ್ದವನು ಏನ್ ಮಾಡ್ತಾನ? ಕಲಹ ಮಾಡಿಬಿಡ್ತಾನ. ಜಗಳ ಆಗಬಹುದು. ಜಗಳಾಗಿ ನಿಮ್ ಸಮಾಧಿ ಕೂಡ ಅಸಮಾಧಿ ಆಗಬಹುದು. ಸಮಾಧಿ ಎಲ್ಲ ಏನಾಗಬಹುದ್ರಿ? ಅಸಮಾಧಿ ಆಗಬಹುದು. ಅದಕ್ಕೆ ಸಂಘ ಆಚಾರ್ಯ ಪದ ತ್ಯಾಗ ಮಾಡ್ರೆ ಸಂಘ ಬಿಟ್ಟು ಬೇರೆ ಕಡೆ ಹೋಗೇ ಬಿಡುದ್ರ ಅಪ್ಪ ಅಂತ ಕಡೆ. ಸವಾಸ ಇಟ್ಕೊಳ್ಳಂಗಿಲ್ಲ. ಅಲ್ಲಿ ಉಳ್ಕೊಂಡ್ರೆ ಆಯ್ತು ನೋಡ್ರಿ. ಏನೇನ कलह हो सकता है, उद्दंड शिष्यों के साथ आचार्य का असमाधि करने वाला महान कलह झगड़ा हो जाएगा. कलह से दुख, ಕಲಹದಿಂದ ದುಃಖ ಆಗಬಹುದು, ದುಃಖದಿಂದ ವಿಷಾದ ಆಗಬಹುದು, ಖೇದ, ಈ ಸಬ್ ದೋಷ ಅನಿವಾರ್ಯ ರೂಪ ಸೇ ಹೋನೆ ಲಗ್ತೆ ಹೈ. ಇವೆಲ್ಲಾ ದೋಷಗಳು ಅನಿವಾರ್ಯ ರೂಪದಲ್ಲಿ ಆಗ್ತಾ ಇರ್ತಾವ. ಅದಕ್ಕೆ ಸಂಘ ಬಿಟ್ಟು ರಪ್ಪ ಅಂತ ಹೋಗಿಬಿಡೋದಿಲ್ಲಿಂದ ಅಂತ ಹೇಳ್ತಾರ. ಮನ್ಯಾಗ ಇದೇ ಪರಿಸ್ಥಿತಿ. ಮನ್ಯಾಗಿನ ಅಧಿಕಾರ ಮಕ್ಕಳ ಕೈಯಲ್ಲಿ ಕೊಟ್ರ ಇರ್ಲೇಬಾರ್ದಲ್ಲಿ. ಸತ್ಯ ಇದು. ಮನೆಯಲ್ಲಿರುವಂತ ಅಧಿಕಾರ ಮಕ್ಕಳ ಕೈಲಿ, ಸೊಸೆ ಕೈಯಲ್ಲಿ ಹೋಯ್ತಂದ್ರ ಮನೆಯಲ್ಲಿ ಆ ಅತ್ತೆ ಮಾವಗೆ ಬೆಲೆ ಇಲ್ಲ. ಅತ್ತೆ ಮಾವಾಗ ನಾಯಿ ಬೆಲೆನಲ್ಲಿ. ಯಾಕೆ? ಯಾರು ಕೇಳ? ಅಧಿಕಾರನೇ ಇಲ್ಲ. ನಿಮ್ದಾರು ಕೇಳೋರಲ್ಲಿ ತಿನ್ನಕ್ ಹಾಕ್ತೀವಿ, ಸೋಮನ ತಿಂದಿರೋದಲ್ಲಿ ಅಷ್ಟೇ, ಹೆಚ್ಚಿಗೆ ಮಾತಾಡಂಗಿಲ್ಲ. ಪ್ರಸಂಗಕ್ಕೂ ಅಲ್ಲಿ ನಿಮಗೆ ಅಂತ ಪ್ರಸಂಗ ಬಂದಿಲ್ಲ ಅಲ್ಲ, ನಿಮಗೆ ಪ್ರಸಂಗ ಬಂದಿಲ್ಲ, ಬರ್ಲೇಬಾರ್ದು. ಬರೋಕ್ಕಿಂತ ಬಂದ್ರೆ ಬಹಳ ಒಳ್ಳೇದು, ಬೇಗ ಹೊರಗಡೆ ಬರ್ಬೋದು ನೀವು ಅಂತ. ಆಗೋದು ಒಳ್ಳೇದು ಒಂದು ಅಪೇಕ್ಷೆಯಿಂದ. ಮನೆಯಲ್ಲಿದ್ದಾಗ ಆಯ್ತಂದ್ರೆ ಮನೆ ಬಿಟ್ಟರು ಹೊರಗಡೆ ಬರಬಹುದು. ಕೆಲವೊಂದು ಮೊಂಡು ಇರ್ತಾವ ಲಕ್ಷ್ಮಕ್ಕ, ಎಷ್ಟು ಏನಾದ್ರೂ ಮನೆ ಬಿಡಕ್ ರೆಡಿ ಇರಲ್ಲ. ಅವ್ ಹೆಗನೆ ಇದ್ದಂಗ ಅವ. ಎಷ್ಟು ಓಡ್ಸಕ್ ಪ್ರಯತ್ನ ಪಡ್ತಿರ್ತಾರ ಮನೆಯವರು, ಓಡಿ ಹೋಗಕ್ ರೆಡಿನೇ ಇರಲ್ಲ. ಅವ್ ಹೆಗ್ಗಿನ ತರ ಅವ. ಏನಾರ ಮಾಡಿ ಮನೆ ಬಿಟ್ಟು ಹೋಗ್ಲಿ ಅಂತ ಪ್ರಯತ್ನ ಮಾಡಿರೋನು ಹೋಗಲ್ಲವ. ಎಂತ ಮೊಂಡು ಜನ ಇರ್ತಾವ ಒಂದೊಂದ. ಏನ್ ಮಾಡಿದ್ರಿ ಹೇಳ್ರಿ? ಅವ್ರದ್ರ ಅಷ್ಟೇ ನಗಾಡ್ತಾರಲ್ಲ ಒಳಗಡೆ. ಅಲ್ಲ, ಹಾಗಲ್ಲ ಹೇಳೋದು. ಉದಾಹರಣೆಯಲ್ಲಿ ಹೇಳ್ತಾ ಇರೋದವರು, ಈ ರೀತಿ ಪರಿಸ್ಥಿತಿ ಆಗಿಬಿಡ್ತಾವ. ಈ ರೀತಿ ಪರಿಸ್ಥಿತಿ ಬಂದಾಗ ಅಲ್ಲಿ ಏನ್ ಬೆಲೆ ಇಲ್ಲ.
ಒಂದು ಮನೆಯಲ್ಲಿ ಇರುವಂತ ಉದಾಹರಣೆಗೆ ಹೇಳಿದ್ರೆ ನಾನು ಯಾವಾಗಿಂದ ಅದನ್ನೇ ಹೇಳ್ತಾ ಇರೋದು. ಉದಾಹರಣೆಯಲ್ಲಿ ಹೇಳ್ತಾರ, ಒಂದು ನಾಯಿಗೆ ಬೆಲೆ ಇರುತ್ತೆ, ಅಧಿಕಾರ ಇಲ್ಲದ ಮನುಷ್ಯನಿಗೆ ಬೆಲೆ ಇರಲ್ಲ ಮನೆಯಲ್ಲಿ. ಅಧಿಕಾರ ಕಳ್ಕೊಂಡ ನಂತರ, ಅಧಿಕಾರ ಇನ್ನೊಬ್ಬರಿಗೆ ಕೊಟ್ಟ ನಂತರ ಮನೆಯಲ್ಲಿರುವಂತ ಒಂದು ನಾಯಿಗೆ ಬೆಲೆ ಇರುತ್ತೆ, ಆದ್ರೆ ಆ ಮನುಷ್ಯನಿಗೆ ಬೆಲೆ ಇರುವುದಿಲ್ಲ. ಅದೇ ರೀತಿ ಸಂಘದ ಕೂಡ ಪರಿಸ್ಥಿತಿ ಹೇಳಿದ್ರಲ್ಲಿ ಆಚಾರ್ಯರು ಕೂಡ, ನೀವು ಸಂಘ ಬಿಟ್ಟು ಯಾಕೆ ಹೋಗ್ಬೇಕಂತಂದ್ರ ಸಂಘದಲ್ಲಿ ಇವೆಲ್ಲ ಆಗಬಹುದು, ಆಗ್ಲಿಕ್ಕೆ ಸಾಧ್ಯತೆ ಇರುತ್ತದೆ, ಅದಕ್ಕೆ ನೀವು ಸಂಘ ಬಿಟ್ಟು ಹೊರಗಡೆ ಹೋಗಿ ಬೇರೆ ಸಂಘದಲ್ಲಿ ಹೋಗಿ ಸಮಾಧಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಆಚಾರ್ಯರು. ಉದ್ದೇಶ ಬೇರೆ ಇಲ್ಲ, ಇವೆಲ್ಲ ಆಗ್ಲಿಕ್ಕೆ ಸಾಧ್ಯತೆ ಇರುತ್ತದೆ ಅಂತ. ಅರ್ಥ ಐತೇನ್ರಿ? ಏನ್ ಮಾಡೋದು ವಿಚಾರ ಮಾಡ್ರಿ. ಭಾವಾರ್ಥ, ಶಿಷ್ಯ ಜಬ್ ಶಿಷ್ಯ ಆಜ್ಞಾ ನಹಿ ಮಾನೆಂಗೆ, ಯಾವಾಗ ಶಿಷ್ಯರು ಆಜ್ಞೆಯನ್ನು ಪಾಲನೆ ಮಾಡುವುದಿಲ್ಲ, ನಹಿ ಮಾನೆಂಗೆ, ತೋ ಆಚಾರ್ಯ ಶಿಷ್ಯಕೋ ಕಠೋರ ವಚನ ಕಹೆಂಗೆ. ಶಿಷ್ಯ ಆಜ್ಞೆ ಪಾಲನೆ ಮಾಡದಿರುವಾಗ ಆಚಾರ್ಯಗೆ ಸಿಟ್ಟು ಬರುತ್ತೆ, ಸಿಟ್ಟಲ್ಲಿ ಕಠೋರವಾದ ವಚನದ ಪ್ರಯೋಗ ಮಾಡಬಹುದು. ಕಠೋರ ವಚನ ಸುನಕರ್, ಕಠೋರ ವಚನವನ್ನು ಕೇಳಿ. ಶುಲ್ಲಕ ಮುನಿ ಸ್ಥವೀರ್ ಆದಿ ಕಲಹ ಕರ್ತೆ ಹೇ, ಶುಲ್ಲಕ ಮುನಿ ಮತ್ತು ಶುಲ್ಲಕ ಅಂದ್ರೆ ಸಾಮಾನ್ಯ ಮುನಿ, ಸಾಮಾನ್ಯ ಮುನಿ ಕಲಹ ಆದಿ ಮಾಡಬಹುದು. ಕಿ ಏ ಆಚಾರ್ಯ ಹಮೇಶಾ ಹಿ ಹಮೇ ಡಾಟ್ತೆ ಹೇ, ಈ ಆಚಾರ್ಯರು ಯಾವಾಗ ನೋಡಿದ್ರೆ ನಮಗೆ ಬೈತಾನೆ ಇರ್ತಾರೆ ಅವರು. ಡಾಟ್ತೆ ಹೇ, ಆಜ್ಞಾ ದೇತೆ ಹೇ, ನಮಗೆ ಆಜ್ಞೆ ಕೊಡ್ತಿರ್ತಾರ, ಉಪದೇಶ ದೇತೆ रहते, ಉಪದೇಶ ಹೇಳ್ತಿರ್ತಾರ ನಮಗ. ಹಮೇ ಕ್ಯಾ ಜಾನಕಾರಿ ನಹಿ ಹೇ, ನಮ್ಗೇನು ಬುದ್ಧಿ ಇಲ್ಲೇನ, ಇವಂದಕ್ಕೆ ಎಷ್ಟು ಕೇಳೋದೀಗ, ಸಾಕಲ್ಲ, ಮುಗಿತಲ್ಲ ಇವದಿಂದ, ಎಷ್ಟು ಕೇಳೋದು ಇವಂದೀಗ, ಸಾಕೀಗ, ಹಮೇ ಕ್ಯಾ ಜಾನಕಾರಿ ನಹಿ ಹೇ इत्यादि. सो ऐसे है कलहकारी वचन से आचार्य के मन में दुख खेद आदि ಪ್ರಾದುರ್ಭೂತ ಹೋವೆಂಗೆ. ಈ ರೀತಿ ಇಂಥ ಮಾತುಗಳನ್ನ ಕೇಳಿ ಆ ಆಚಾರ್ಯರಿಗೆ ದುಃಖ ಆಗಬಹುದು, ಖೇದ ಆಗಬಹುದು. ಈ ರೀತಿ ತಿಳ್ಕೊಂಡು ಆಚಾರ್ಯ ಅಥವಾ ಏ ಆಚಾರ್ಯ ಹಮೇ ಕಷ್ಟ ದೇತೆ ಹೇ, ಈ ಆಚಾರ್ಯ ನಮಗೆ ಪದೇ ಪದೇ ಕಷ್ಟ ಕೊಡ್ತಿರ್ತಾವ. ಇತ್ಯಾದಿ ಸೋಚಕರ್ ಶಿಷ್ಯ ಸಮುದಾಯ ದುಃಖ ವಿಷಾದ ಖೇದ ಕರ್ನೆ ಲಗ್ ಜಾತೆ ಹೇ, ಶಿಷ್ಯರು ಕೂಡ ಖೇದ ದುಃಖ ಎಲ್ಲ ಮಾಡ್ತಾ ಇರಬಹುದು. ಆ ಕಾರಣದಿಂದ ಸಂಘ ಇಟ್ಕೊಂಡು ಸಂಘ ಬಿಟ್ಟು ಏನ್ ಮಾಡಬೇಕು, ಬೇರೆ ಸಂಘಕ್ಕೆ ಹೋಗಬೇಕು. संघ के साथ परस्पर में कलह विवाद आदि करते हुए बाल वृद्ध आदि धीट मुनियों को देखकर अपने गण में रहने वाले आचार्य के ममत्व रूप दोष से असमाधि अशांति होती है. ಅದರಿಂದ ಏನಾಗಬಹುದು, ಸಮಾಧಿನೂ ಸರಿಯಾಗಲ್ಲ, ಶಾಂತಿನೂ ಸಿಗುವುದಿಲ್ಲ. ಮನೆಯಲ್ಲಿರುವಂತ ಮಕ್ಕಳು, ಮೊಂಡ ಮಕ್ಕಳು ಇರ್ತಾವ, ಮಕ್ಕಳು ಹೊರ ಹಾಕ್ತೀರ ನೀವು? ಮನೆಯಲ್ಲಿರುವಂತ ಮಕ್ಕಳು, ನೀವು ಜನ್ಮ ಕೊಟ್ಟಿರುವಂತ ಮಕ್ಕಳು 4 ಜನ ಮಕ್ಕಳು ತಿಳ್ಕೊಳ್ಳಿ. ಆ 4 ಜನರಲ್ಲಿ 3 ಜನ ಒಳ್ಳೆಯವ್ರದಾರ, ಒಬ್ಬ ಕೆಟ್ಟವ ಇದಾನ. ಅವನ್ನ ಏನ್ ಮಾಡ್ತೀರಿ, ಹೊರಗೆ ಹಾಕ್ತೀರಿ? ಇಲ್ಲ, ಹಾಕಲ್ಲ, ಹೊರಗೆ ಹಾಕಲ್ಲ ನೀವು ಅವನನ್ನ. ನೀವೇ ಏನಾರ ಉಪಾಯ ಮಾಡ್ಕೊಳ್ತೀರಿ ನಿಮಗೆ, ಆದ್ರೆ ಆ ಮಗುನ ಹೊರಗಡೆ ಹಾಕಲ್ಲ. ನೀವು ಹಾಕ್ತೀರಾ? ಹಾಗೆ ನೋಡ್ರಿ ಇಲ್ಲಿ ಕೂಡ, ಹೌದಲ್ರಿ ಬಸರಣ್ಣ? अर्थात संघ में कोई बाल आदि मुनि आपस में झगड़ा करते देखकर स्नेहवश आचार्य अशांत हो जाते. झगड़ाಡ್ತಿರ್ತಾವ ಸಂಘದಲ್ಲಿ ಸಣ್ಣವರು ದೊಡ್ಡವರು. ಆ ಸಂದರ್ಭದಲ್ಲಿ ಆಚಾರ್ಯರಿಗೆ ಅಶಾಂತಿ ಆಗಬಹುದು. अतः आचार्य को अंतकाल में स्वसंग में नहीं रहना चाहिए. ಆ ಕಾರಣದಿಂದ ಆಚಾರ್ಯರಿಗೆ ಸ್ವಸಂಘದಲ್ಲಿ ಇರಲೇಬಾರದು ಅಂತ ಇಲ್ಲಿ ಆಚಾರ್ಯರು ಉಪದೇಶ ಕೊಡ್ತಿದ್ದಾರೆ. ಅಥವಾ घोर परिशोह द्वारा अपने संघ को पीड़ित देखकर अपने संघ में रहने वाले आचार्य के अत्यंत अशांति होना अनिवार्य है. ಸಂಘದಲ್ಲಿ ಇದ್ದೀವಂತಂದ್ರ ಸಂಘದ ಮೇಲೆ ಅನೇಕ ಘೋರ ಉಪಸರ್ಗ ಬಂದ್ಬಿಡ್ತಾವ. ಆ ಉಪಸರ್ಗ ಎಲ್ಲ ಬಂದಾಗ ಮತ್ತೆ ಇವರ ಶಾಂತಿ ಕಳ್ಕೊಳ್ಬಹುದು, ಅಶಾಂತಿ ಆಗಬಹುದು. ನನ್ನ ಸಂಘದ ಮೇಲೆ ಉಪಸರ್ಗ ಬಂತು, ನನ್ನ ಸಂಘದ ಮೇಲೆ ಕಷ್ಟ ಬಂತು, ನನ್ನ ಸಂಘ ದುಃಖಿ ಇದೆ ಅನ್ನೋಂಥ ಈ ನೋವುಗಳು ಬರಬಹುದು. ಆ ಕಾರಣದಿಂದ ಸಂಘದಲ್ಲಿ ಸಾಧುಗಳು, ಆಚಾರ್ಯರು ಸಂಘ ಬಿಟ್ಟು ಬೇರೆ ಸಂಘದಲ್ಲಿ ಸಲ್ಲೇಖನೆಗೆ ಹೋಗಬೇಕು ಅಂತ ಹೇಳ್ತಾರೆ ಇಲ್ಲಿ. ಈ ಪ್ರಕಾರ ಆಚಾರ್ಯರಿಗೆ ಹೇಳಿರುವಂಥ ಉಪದೇಶಗಳನ್ನು ನಾವು ಇವತ್ತಿನ ದಿವಸ ಕೇಳ್ತಾ ಇದ್ದೀವಿ.
6ನೇ ನಂಬರ್ ಸೂತ್ರ ತನಕ ಚರ್ಚೆ ಮಾಡಿದ್ವಿ. 407ನೇ ನಂಬರ್ ಸೂತ್ರ ಚರ್ಚೆ ನಾಳೆ ಮಾಡುವ. ಬೋಧಿ ಸಮಾಧಿ ಪರಿಣಾಮ ಶುದ್ಧಿ ಸ್ವಾತ್ಮೋಪಲಬ್ಧಿ ಶಿವಸೌಖ್ಯ ಸಿದ್ಧಿ ಚಿಂತಾಮಣಿಂ ಚಿಂತಿತ ವಸ್ತು ದಾನೆ ತ್ವಾಮಂದ್ಯಮಾನಸ್ಯ ಮಮಸ್ತು ದೇವಿ ನಮೋ ಅರಿಹಂತಾನಂ ನಮೋ ಸಿದ್ಧಾನಂ ನಮೋ ಆಯಿರ್ಯಾನಂ ನಮೋ ಉವಜ್ಜಾಯಾನಂ ನಮೋ ಲೋಯೇ ಸೌವಸಾಹುನಂ. जय बोलो द्वादशांग जिनवानी माता की.